ನೀವೇನಾದ್ರು ನಿಮ್ಮ ಚಾನಲ್ದಾಗ ಮೀಮ್ ರಿಯಾಕ್ಷನ್ಸ್ ಮಾಡತ್ತಿದ್ರೆ ಅಂದ್ರೆ ಅದಕ್ಕೊಂದು ಬೆಸ್ಟ್ ಥಂಬ್ನೇಲ್ ಬೇಕಾ. ಸೊ ಬೆಸ್ಟ್ ಥಂಬ್ನೇಲ್ ಮಾಡ್ಬೇಕಾದ್ರೆ ಯಾವ ಥರ ಮಾಡಬೇಕಾ ಅದನ್ನು ಪಿ ಸಿದಾಗ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ನಾನು ಇಲ್ಲಿ ಫೋಟೋಶಾಪ್ ಅನ್ನೋದೊಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ. ನೀವು ಮೊಬೈಲ್ ಯೂಸರ್ ಆಗಿದ್ರೆ ಫೋಟೋ ಪಿ ಅಂತ ಒಂದು ವೆಬ್ಸೈಟ್ ಬರ್ತೈತಿ. ಸೊ ಅದನ್ನ ಯೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ ಟ್ಯೂಟೋರಿಯಲ್ದಾಗ ಅದ್ರ ಬಗ್ಗೆನೇ ಹೇಳ್ತೀನಿ. ಸೊ ಪಿ ಸಿ ಯೂಸರ್ಸ್ ನೀವು ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ಸೊ ಗೈಸ್ ವಿ ಆರ್ ಇನ್ ಫೋಟೋಶಾಪ್ ನಾ. ಸೊ ಇಲ್ಲಿ ನಿಮ್ಗೆ ಇಂಟರ್ಫೇಸ್ ಕಾಣತೈತಿ. ಇದ ರೀಸೆಂಟ್ಲಿ ನಾ ಏನು ವರ್ಕ್ ಮಾಡತ್ತ ಆ ಪ್ರಾಜೆಕ್ಟ್ಗಳದಾವ ನಾ ಬ್ಲರ್ ಮಾಡೀನಿ ಬಿಕಾಸ್ ಆಫ್ ಪ್ರೈವಸಿ. ಸೊ ಅದಾದ್ಮ್ಯಾಗ ನಾನು ಯೂಸ್ ಮಾಡ್ತಿರೋದು ಫೋಟೋಶಾಪ್ 2025 ಲೇಟೆಸ್ಟ್ ವರ್ಷನ. ಸೊ ಅದಾದ್ಮ್ಯಾಗ ನಿಮ್ಗೆ ಏನು ಕ್ರಿಯೇಟ್ ಮಾಡೋದೈತೆ ಅಂದ್ರೆ ಜಸ್ಟ್ ಒಂದು ತಮಿಳ್ ಕ್ರಿಯೇಟ್ ಮಾಡೋದೈತೆ ಅಂದ್ರೆ ನಿಮ್ದು ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡ್ಕೊರಿ, ಒಂದು ಬ್ಲ್ಯಾಂಕ್ ಕ್ಯಾನ್ವಾಸ. ಸೊ ಅದ್ಮ್ಯಾಗ ನೀವು ಕಸ್ಟಮ್ ಇಲ್ಲಿ ಏನು ಮಾಡಿದ್ವಿ, ವಿಡ್ತ್ 1920 ಇಟ್ಕೊರಿ. ಅದ್ಮ್ಯಾಗ ಹೈಟ 1080 ಇಟ್ಕೊರಿ. ರೆಸೊಲ್ಯೂಷನ್ ನಿಮ್ಗೆ ಎಷ್ಟು ಬೇಕು ಟೂರ್ ನಾ 100 ಇಟ್ಕೋತಾನೆ. ಸೊ ಇಲ್ಲಿ ಪಿಕ್ಸಲ್ಸ್ದಾಗ ಇರಬೇಕಾ, ಇಂಚಿಸ್ಗಳು ಇಟ್ಕೋಬೇಡ್ರಿ, ಪಿಕ್ಸಲ್ಸ್ದಾಗ ಇಟ್ಕೊರಿ ಇಲ್ಲಿ. ಓಕೆನಾ. ಸೊ ಅದಕ್ಕೆ ಏನು ನೇಮ್ ಬೇಕು ಅದನ್ನ ನೇಮ್ ಇಟ್ಕೊರಿ. ನಾನು ಜಸ್ಟ್ TH ಇಟ್ಬಿಡ್ತೀನಿ ತಮ್ಮನೆಲ್ಲ. ಸೊ ಅದ್ಮೇಲೆ 8 ಬಿಟ್ 16 ಬಿಟ್ ಹಿಂಗಾಗ ಭಾಳ ಕಾಂಪ್ಲಿಕೇಟೆಡ್ ಅದೇನು ಹೋಗ್ಬೇಡ್ರಿ ಅಷ್ಟು. ಆಮೇಲೆ ಕ್ರಿಯೇಟ್ ಹೋಗ್ರಿ. ಆಮೇಲೆ ಈ ಥರ ಬರ್ತೈತೆ ನಿಮ್ಗೊಂದು ಬ್ಲ್ಯಾಂಕ್ ಕ್ಯಾನ್ವಾಸ್ ಕ್ರಿಯೇಟ್ ಆಕೈತೆ. ಓಕೆ. ಸೊ ಇವೇನಂದ್ರೆ ಇವು ರೂರಲ್ಸ. ಸೊ ಇನ್ನು ಜಸ್ಟ್ ರಿಮೂವ್ ಮಾಡಿರಿ, Ctrl+H ಹೊಡೆದ್ರೆ ಅದ್ರಲ್ಲಿ ಹೋಗಿಬಿಡ್ತಾವೆ. ಓಕೆ. ಸೊ ಅದಾದ್ಮೇಲೆ ನೀವು ಇಲ್ಲಿ ಒಂದು ಏನು ಮಾಡಬೇಕು, ಬ್ಯಾಕ್ಗ್ರೌಂಡ್ ತೊಗೊಳು. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಸ್ವಲ್ಪ ಇದ್ರ ಕೊಡ್ತೇನೆ, ಆಯ್ತು ಇಂಟರ್ಫೇಸ್ ಕೊಡ್ತೀನಿ. ಸೊ ಈ ಕಡೆ ಏನದ ಇವೆಲ್ಲ ಟೂಲ್ಸ್ಗಳು ಇದ್ದಂಗೆ. ಓಕೆ. ಸೊ ಇದೇನಂದ್ರೆ ಒಂದು ಪೇಪರ್ ಇದ್ದಂಗೆ. ಓಕೆ. ನೀವು ಸಣ್ಣ ಒಂದು ಡಿಸೈನ್ಗಳು ಏನಾರು ಮಾಡ್ತಿದ್ರಿ, ಚಿತ್ರ ಅದು ತೆಗಿತಾರೆ ಡ್ರಾಯಿಂಗ. ಸೊ ಅವಾಗ ಒಂದು ಹೆಂಗೆ ಪೇಪರ್ ಯೂಸ್ ಮಾಡ್ತಿದ್ರೆ ಒಂದು ಕಲೆ ಕ್ರಿಯೇಟ್ ಮಾಡ್ತಿದ್ರೆ ಹಂಗೆ ಒಂದು ಪೇಪರ್ ಮೇಲೆ ನೀವು ಇಲ್ಲಿ ಏನು ಮಾಡ್ತೀರಿ ಅದೆಲ್ಲ ಕ್ರಿಯೇಟಿವಿಟಿ ನಿಮಗೆ ಇಲ್ಲಿ ತೋರಿಸ್ಕೋದು. ಸೊ ಅದನ್ನು ತೋರಿಸ್ಕೊಳಕ್ಕೆ ನೀವು ಮೊದಲು ಹೆಂಗೆ ಪೇಪರ್ಗೆ ಪೆನ್ನ, ಸೀಸ, ರಬ್ಬರ ಮತ್ತು ಏನೇನು ಪೇಂಟ್ ಬ್ರಷ್ ಬರ್ತಿದ್ದು, ಕಲರ್ಸ್ ಬರ್ತಿದ್ದು. ಸೊ ಆ ಥರ ಹೆಂಗೆ ಟೂಲ್ಸ್ಗಳು ಬರ್ತಿದ್ವಲ್ಲ, ಸೊ ಹಂಗೆ ನಮ್ಗೆ ಫೋಟೋಶಾಪ್ದಾಗೂ ಟೂಲ್ಸ್ಗಳು ಅದಾವೆ ಇಲ್ಲಿ ಸೈಡ್ ಬೈ ಇರ್ತಾವೆ. ಅವಕ್ಕೂ ಶಾರ್ಟ್ಕಟ್ಗಳು ಅದಾವೆ. ಲೈಕ್ ನಾನು ಬ್ರಷ್ಗೆ ಹೋಗ್ಬೇಕಾದ್ರೆ ಬಿ ಹೊಡಿತೇನೆ, ಮೂಟಲ್ಗೆ ಹೋಗ್ಬೇಕು ಬಿ. ಸೊ ಈ ಥರ ಬ್ರಷಸ್ ಅದಾವೆ ನಿಮ್ಗೆ. ಇವೆಲ್ಲ ಮೆನುವಲ್ ಆಗಿ ನೀವು ಇಲ್ಲಿ ಟ್ಯಾಪ್ ಮಾಡಿ ಸ್ವಿಚ್ ಆನ್ ಮಾಡ್ಕೋಬೋದು. ಓಕೆನಾ. ಸೊ ಜಸ್ಟ್ ನೀವು ಶಾರ್ಟ್ಕಟ್ ಯೂಸ್ ಮಾಡೋದು ಭಾಳ ಬೆಸ್ಟ್ ಅನಿಸ್ತಾನೆ, ಯಾಕಂದ್ರೆ ಸ್ವಲ್ಪ ಜಲ್ದಿ ವರ್ಕ್ ಆಗ್ತೈತಲ್ಲ. ಸೊ ಅದಕ್ಕೆ ಅದಾದ್ಮೇಲೆ ನಾನು ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡ್ಕೊತೀನಿ ನಮ್ಮ ಥಂಬ್ನೇಲ್ಗೆ. ಸೊ ಥಂಬ್ನೇಲ್ ಮೊದಲು ಕ್ರಿಯೇಟ್ ಮಾಡೋ ಬದಲು ಒಂದು ಸ್ವಲ್ಪ ಅದ್ರ ಹಿಂದಿನ ಥಾಟ್ ಪ್ರೊಸೆಸ್ಸು ಹೇಳ್ಕೊಡ್ತಾನೆ. ಸೊ ಈಗ ನಾವು ಏನು ಮಾಡ್ತಿದ್ದೆವು, ಒಂದು ಮೀಮ್ ರಿಯಾಕ್ಷನ್ ಥಂಬ್ನೇಲ್ ಮಾಡ್ತಿದ್ದೆವು. ಓಕೆನಾ. ಸೊ ಮೀಮ್ ರಿಯಾಕ್ಷನ್ ಥಂಬ್ನೇಲ್ಗೆ ಹೆಂಗೆ ಇರಬೇಕಂದ್ರೆ, ಸೊ ಜಸ್ಟ್ ನೀವು ಸ್ಕ್ರೋಲ್ ಮಾಡೋ ವೈಡ್ದಾಗಿ ಅದಕ್ಕೆ ಇರಬೇಕು, ವೈಬ್ರೆಂಟ್ ಆಗಿರ್ತೈತೆ ಜಾಸ್ತಿ ಮೇನ್ ಹೇಳ್ಬೇಕಂದ್ರೆ. ಸೊ ಅದ್ರಾಗ ನಮ್ದೇನು ಮೇನ್ ಕ್ರಿಯೇಟರ್ ಇರ್ತಾರ ಅವ್ರು ಏನಿರ್ತಾರೆ ಸ್ವಲ್ಪ ಎಕ್ಸ್ಟ್ರೀಮ್ ಲಾಫ್ ಇರ್ತೈತಿ. ಓಕೆ. ಜಸ್ಟ್ ನಾರ್ಮಲ್ ಲಾಫ್ ಬರೋಂಗಿಲ್ಲ, ಎಕ್ಸ್ಟ್ರೀಮ್ಲಿ ಲಾಫ್ ಇರ್ತೈತಿ. ಇದು ಟ್ರಿಕ್ ಜಾಸ್ತಿ ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮಿಸ್ಟರ್ ಬೀಸ್ಟ್. ಸೊ ಅವರ ಜಾಸ್ತಿ ಈ ಥರ ಎಕ್ಸ್ಪ್ರೆಷನ್ಸ್ ಕೊಡ್ತಿರ್ತಾರೆ ತಮ್ನೇಲ್ದಾಗ. ಯಾಕಂದ್ರೆ ತಮ್ನೇಲ್ದಾಗ ಯಾವತ್ತಿದ್ರು ಏನೋ ಒಂದು ಆಗತ್ತೈತಿ ಅನ್ನೋದು ಏನಾರು ನಾವು ತೋರಿಸಿದ್ವು ಅಂದ್ರೆ ಸೊ ಜಾಸ್ತಿ ಜನ ಕ್ಲಿಕ್ ಮಾಡ್ತಾರೆ ಎಕ್ಸೈಟ್ಮೆಂಟ್ದಾಗ. ಸೊ ನಂಗೆ ಇಲ್ಲಿ ಏನೇನು ಬೇಕಲ್ಲ ನಾನು ಕ್ಲಿಕ್ ಮಾಡ್ಕೊಂಡೇನಿ. ಜಸ್ಟ್ ಕಾಪಿ ನಡ್ಸಂದು ಮಂಜನ್ನ ಲಾಫಿಂಗ್ದು ಒಂದು ಇಮೋಜಿ ತೊಗೊಂಡೇನಿ, ರೆಡ್ ಸೆಟ್ ಅವ್ರದ್ದು ಫೋಟೋ ತೊಗೊಂಡೇನಿ. ಓಕೆ. ಸೊ ಅದಾದ್ಮೇಲೆ ನಾನು ಫೋಟೋಶಾಪ್ಗೆ ಮತ್ತೆ ವಾಪಸ್ ಬರ್ತಾನೆ. ಇಲ್ಲಿ ಬಂದ್ಮ್ಯಾಗ ಏನು ಮಾಡ್ತೀನಿ, ನಾನು ಅನ್ಲಾಕ್ ಮಾಡ್ಕೊತೀನಿ ಬ್ಯಾಕ್ಗ್ರೌಂಡ. ಇಲ್ಲಿ ನಡೀತೈತಿ. ಓಕೆ. ಅನ್ಲಾಕ್ ಮಾಡ್ಕೊಂಡಾಗ ನಾನು ಏನು ಮಾಡ್ತೇನೆ, ಇಲ್ಲೊಂದು ಐಕನ್ ಕಾಣುತ್ತಲ್ಲ, ಇಲ್ಲಿ FX ಟ್ಯಾಬ್ ಅಂತಾರೆ ಇದಕ್ಕೆ. ಸೊ ಇದು ಕ್ಲಿಕ್ ಮಾಡಿ ಇಲ್ಲೊಂದು ಸಾಲಿಡ್ ಕಲರ್ ಅಂತ ಇದೆ, ಗ್ರೇಡಿಯಂಟ್ ಅಂತ ಐತಿ. ಸೊ ನಿಮ್ಗೆ ಯಾವ್ದು ಬೇಕಾ ಅದನ್ನು ತೊಗೋಬೋದು. ಸೊ ನಾನು ನಿಮ್ಗೆ ಈಸಿ ಮೆಥಡ್ ಏನಂತಂದ್ರೆ ಇಲ್ಲಿ ಡೈರೆಕ್ಟ್ ಗ್ರೇಡಿಯಂಟ್ ಕೊಡೋ ಬದಲಿ ನಾ ಹೆಂಗೆ ಯೂಸ್ ಮಾಡ್ತೇನೆ. ಸೊ ಮೊದಲೊಂದು ಸಾಲಿಡ್ ಕ್ರಿಯೇಟ್ ಮಾಡ್ಕೋತಾನೆ ನಾನು. ನಂಗೆ ಯಾವ್ದು ಬೇಕಾದ್ರೆ ಜಸ್ಟ್ ರ್ಯಾಂಡಮ್ ಕ್ಲಿಕ್ ಮಾಡ್ಕೋತಾನೆ. ಕ್ಲಿಕ್ ಮಾಡ್ಕೊಂಬ ಇದಕ್ಕೆ ನಾನು ಗ್ರೇಡಿಯಂಟ್ ಕೊಟ್ಟಿನಾಗ ನನಗೆ ಜಾಸ್ತಿ ಇದು ಈಸಿ ಅನಿಸ್ತೈತಿ ಮತ್ತು ಕಂಟ್ರೋಲ್ ಸಿಗ್ತೈತೆ ನನಗೆ ಇಲ್ಲಿ. ಸೊ ಅದಾದ್ಮೇಲೆ ನಾನು ಏನು ಮಾಡ್ತೇನೆ, ಇಲ್ಲಿ ಪಾಯಿಂಟ್ಸ್ಗಳದ. ಓಕೆ. ಸೊ ಇಲ್ಲಿ ಏನು ಬೇಕು ನಿಮ್ಗೆ ಅದನ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾನು ಇಲ್ಲೊಂದು ಕೊಡ್ತೀನಿ. ಜಸ್ಟ್ ಗ್ರೇಡಿಯಂಟ್ ಏನಂದ್ರೆ 2 ಕಲರ್ ಮಿಕ್ಸ್ ಮಾಡಿ ಒಂದು ಕಲರ್ ಆಗೋದು ಗ್ರೇಡಿಯಂಟ್ ಅಂತು. ಸೊ ಓಕೆ. ಸೊ ಇಲ್ಲಿ ನಾವು ಒಂದು ಕ್ಲಿಯರ್ ಆಯ್ತಲ್ಲ. ಸೊ ಇದನ್ನ ಡಬಲ್ ಕ್ಲಿಕ್ ಮಾಡಿ ನಾವು ಇಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದಕ್ಕೆ ಹೆಂಗೆ ಹೋಗಿ ನಾನು ನೋಡ್ರಿ, ಇಲ್ಲಿ ಏನೈತಿ ಕಲರ್ ನಾವು ಈಗೇನು ಹೊಸದ ಲೇಯರ್ ಕ್ರಿಯೇಟ್ ಮಾಡಿದ್ರಲ್ಲ FX ಲೇಯರ, ಅದ್ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪ್ಯಾನಲ್ ಓಪನ್ ಆಕೈತಿ. ಸೊ ಇಲ್ಲಿ ಗ್ರೇಡಿಯಂಟ್ ಓವರ್ಲೇ ಒಂದು ಆಪ್ಷನ್ ಐತೆ. ಓಕೆ. ಸೊ ಚೆಕ್ ಮಾಡ್ಕೊಡ್ರಿ, ಒಂದು ಓಪನ್ ಆಗ್ತದೆ. ಇಲ್ಲಿ ವೈಟ್ ಯಾಕೆ ಬಂದೈತೆ, ನಾನು ವೈಟ್ ಗ್ರೇಡಿಯಂಟ್ ನಾನು ಓಪನ್ ಮಾಡಿದ್ದೀನಿ. ಸೊ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಬರ್ತೈತಿ. ಸೊ ನಾನು ಇಲ್ಲೊಂದು ವೈಟ್ ಗ್ರೇಡಿಯಂಟ್ ಕ್ರಿಯೇಟ್ ಮಾಡ್ಕೊಂಡು, ಆ್ಯಕ್ಚುಲಿ ಇದು ಗ್ರೇ ಐತಿ, ಸ್ವಲ್ಪ ಸ್ಕ್ರೀನ್ದಾಗ ಹಂಗೆ ಕಾಣ್ತೈತಿ. ಸೊ ಇದ್ಮ್ಯಾಗ ನಾನು ಸ್ವಲ್ಪ ನಂಗೆ ಯೆಲ್ಲೋ ಮತ್ತು ಆರೆಂಜ್ನ ಸ್ವಲ್ಪ ಗ್ರೇಡಿಯಂಟ್ ತೊಗೊಳುತ್ತೆ, ಯಾಕಂದ್ರೆ ಅದು ಸ್ಕ್ರೀನ್ದಾಗ ಭಾಳ ವೈಬ್ರೆಂಟ್ ಆಗಿ ಕಾಣ್ತೈತಿ. ಸೊ ಡಬಲ್ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಆದ್ಮೇಲೆ ಇಲ್ಲಿ ಈ ಥರ ಬರ್ತಾವೆ ಸ್ಲೈಡ್ಸ. ಸೊ ನಿಮ್ಗೆ ಇಲ್ಲಿ ಸ್ಲೈಡ್ಗಳು ಹಿಂಗೆ ಈ ಥರ ಯೂಸ್ ಮಾಡ್ಕೋಬೋದು. ಸೊ ನಾನು ಏನು ಮಾಡ್ತೇನೆ, ಸ್ವಲ್ಪ ಡಾರ್ಕ್ ಆರೆಂಜ್ ಕಡೆ ಹೋಗ್ತಾನೆ. ಓಕೆ.
ಓಕೆ ಓಕೆ ಮಾಡೋ ಬದಲಿ ನಾನು ಇಲ್ಲಿ ಏನು ಮಾಡ್ತಾನೆ, ಇಲ್ಲಿ ಏನು ಕೋಡ್ ಐತಲ್ಲ ಇದೆ ಹೆಕ್ಸ್ ಕೋಡ, ಇದನ್ನು ಕಾಪಿ ಮಾಡ್ಕೊತೀನಿ Ctrl+C ಮಾಡ್ಕೊಂಡು. ಯಾಕೆ ಅದು ಗೊತ್ತಾಗತ್ತೆ ನಿಮ್ಗೆ. ಮತ್ತು ಈಚೆ ಕಡೆ ಪೂರ್ತಿ ದಂಡಿಗೆ ಐತಲ್ಲ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ Ctrl+V ಹೊಡಿತಾನೆ. ಸೊ ಎಕ್ಸಾಕ್ಟ್ ಈ ಕಲರ್ ಏನೈತಲ್ಲ ಇಲ್ಲಿಯೂ ಬತ್ತ. ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಸ್ವಲ್ಪ ಅದಕ್ಕಿಂತ ಸ್ಲೈಡ್ ಐತಲ್ಲ ಮ್ಯಾಕ್ ತಗೋತಾನೆ. ಓಕೆ, ಸೊ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾ ಏನು ಮಾಡತ್ತೀನಿ ಈಗ ಪ್ರಾಪರಾಗಿ ಗೊತ್ತಾಗ್ತಿರ್ಬೋದು. ಸೊ ಓಕೆ ಮಾಡ್ತೀನಿ, ಇಲ್ಲಿ ಓಕೆ ಮಾಡ್ತಾನೆ. ಓಕೆ, ನೀವು ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದು ಗ್ರೇಡಿಯಂಟ್ಗಳು ಇಲ್ಲಿ ನೀವು ಅದಕ್ಕೆ ಹೊಡೆದು ಸೇವ್ ಮಾಡ್ಕೋಬೋದು. ಸೊ ಓಕೆ, ಆಮೇಲೆ ಓಕೆ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ದಂಡಿಗೆ ಒಂದು ಸ್ವಲ್ಪ ವಾರ್ಮ್ ಐತಿ ಮತ್ತು ಒಂದು ಸ್ವಲ್ಪ ಒಳಗೆ ಲೈಟ್ ಕಲರ್ ಐತಿ. ಓಕೆ, ಸೊ ಈ ಥರ ಕ್ರಿಯೇಟ್ ಆದ್ಮ್ಯಾಗ ನಾನೇನು ಮಾಡ್ತೇನೆ, ಮೇನ್ ಸಬ್ಜೆಕ್ಟ್ ಏನಿರ್ತೈತಿ ಕ್ರಿಯೇಟರ ಅವ್ರನ್ನ ತೊಗೊಂಬರ್ತಾನೆ. ಸೊ ತೊಗೊಂಬಂದಿಲ್ಲಿ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾನೆ. ಓಕೆ, ಸೊ ಈ ಥರ ಬಂತ. ಸೊ ಆಮೇಲೆ ನಾನು ಜಸ್ಟ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೊತಾನೆ. ಹಂಗೆ ನಂಗೆ ಫ್ರೇಮ್ದಾಗ ಹೆಂಗೆ ಬೇಕಲ್ಲ ಹಂಗೆ ಸೆಟ್ ಮಾಡ್ಕೊತಾನೆ. ಸೊ ನಾನು ಮೇನ್ ಅದನ್ನ ಹೆಂಗೆ ಹೇಳ್ಕೊಡ್ತೀನಿ ನೋಡು. ಒಂದು ರೂಲ್ ಐತಿ ಯಾವುದು ಗೋಲ್ಡನ್ ರೇಷ್ಯೋ ಅಂತಂದ. ಸೊ ಜಸ್ಟ್ ಸಿಂಪಲಿ ನಿಮ್ಮ ಸಿಂಪಲ್ ಹೊಡೆದ ಹೇಳ್ಬೇಕಂದ್ರೆ ಈ ಥರ ರೌಂಡ್ ಬಂದು ಈ ಥರ ಹೋಗೈತೆ ಅದು. ಓಕೆ, ಸೊ ಅಲ್ಲಿ ನಾನು ಈ ಥರ ಹೋದಾಗ ಇಲ್ಲಿ ದೊಡ್ಡ ಏನು ಬರೋದಿಲ್ಲ. ಸೊ ಅದ್ರಾಗ ನಾನು ಏನು ಮಾಡ್ತಾನೆ ಇವ್ರನ್ನ ಕುಣಿಸ್ತೀನಿ. ಓಕೆ, ಸೊ ಗೋಲ್ಡನ್ ರೇಷ್ಯೋ ಇದು ಭಾಳ ಒಂದು ಸ್ವಲ್ಪ ಡೀಪಾಗಿ ಹೋಗೈತಿ. ಸೊ ಅದನ್ನ ಮುಂದಿನ ವೀಡಿಯೋಸ್ದಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಬಟ್ ಭಾಳ ಯೂಸ್ಫುಲ್ ಐತೆ ಅದು. ನಿಮ್ಮ 99 ಡಿಸೈನರ್ಸ್ ನಿಮ್ಗೆ ಎದ್ದು ಕಾಣಿಸ್ತೈತೆ ಅದ. 100 ಡಿಸೈನರ್ಸ್ ಅದಾರ ಅಂದ್ರೆ ನೀವು ಅದರಿಂದ ಎದ್ದು ಕಾಣ್ತಿ. ಅದನ್ನ ಏನಾರು ನೀವು ಯೂಸ್ ಮಾಡಕತ್ರಿ ಅಂದ್ರೆ ಅಷ್ಟು ಯೂಸ್ಫುಲ್ ಐತಿ. ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಐತೆ, ನಾನು ನಿಮ್ಮ ಮುಂದಿನ ವೀಡಿಯೋಸ್ದಾಗ ಹೇಳ್ಕೊಡ್ತೀನಿ. ಸೊ ಇಟ್ಟು ನಿಮ್ಗೆ ಎಲ್ಲಿ ಸ್ಕೇಲ್ ಹೆಂಗೆ ಮಾಡೋದು ಕೇಳ್ತೀನಿ. ಓಕೆನಾ, ಸಾರಿ ಮತ್ತೆ ಇದೇನು ಹಿಂಗೆ ಇಂಪೋರ್ಟ್ ಆಕೈತಿಲ್ಲ. ಸೊ ಅದನ್ನು ನಿಮ್ಗೆ ಅದು ಹೆಂಗೆ ಬೇಕಾ ಈ ಕಡೆ ಮಾಡೋಕೆ ಸಣ್ಣದು ದೊಡ್ಡದು ಮಾಡೋಕೆ ಜಸ್ಟ್ ಏನು ಮಾಡೋಂಗಿಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೋದು. ಆ ಲೇಯರ್ ಏನು ಈಗ ರೆಡ್ ಪ್ಯಾರಾಸೆಟ್ ಲೇಯರ್ ಐತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಂಗೆ Ctrl+T ಅಂದ್ರೆ ಟ್ರಾನ್ಸ್ಫಾರ್ಮ್. ಓಕೆ ಸಾರಿ ಏನೋ ಆಯ್ತದ. ಅದಾದ್ಮೇಲೆ ಇಲ್ಲಿ ನೀವು ಮೂವ್ ಮಾಡ್ಕೋಬೋದು, ಸಣ್ಣದು ಮಾಡ್ಕೋಬೋದು. ಜಸ್ಟ್ ನಾನು ಏನು ಮಾಡತ್ತಿಲ್ಲ, ಮೌಸ್ದಿಂದ ಇಲ್ಲಿ ನನ್ನ ಕಾರ್ನರ್ ಸೈಡ್ದಿಂದ ಇದು ಮಾಡತ್ತಾನೆ. ಅದಾದ್ಮೇಲೆ ನಿಮ್ಗೆ ಎಷ್ಟು ಬೇಕು ಅಡ್ಜಸ್ಟ್ ಮಾಡ್ಕೊರಿ. ಓಕೆ, ಈ ಥರ ಸ್ವಲ್ಪ ನೀವು ಟೈಮ್ ಕೊಡ್ರಿ ಅಡ್ಜಸ್ಟ್ ಮಾಡೋಕ್ಕೆ. ಯಾಕಂತಂದ್ರೆ ನೀವು ಎಷ್ಟು ಟೈಮ್ ಕೊಡ್ತಾ ಇದು ಮಾಡ್ತಿರ್ಲಿಲ್ಲ ಅಷ್ಟು ನಿಮ್ಗೆ ಅಕ್ಯುರೇಟ್ ಆಗಿ ಬರ್ತೈತಿ. ಓಕೆ, ನನಗೆ ಸ್ವಲ್ಪ ಹೆಡ್ಫೋನ್ ಕಾಣಲಿ ಇಷ್ಟು ಇರಲಿ. ಓಕೆನಾ, ಸೊ ಈಗ ಏನು ಮಾಡ್ತೀನಿ ನಾನು ಇಲ್ಲಿ ಫೋಟೋಶಾಪ್ 2025ದಾಗ ಒಂದು ಹೊಸ ಫೀಚರ್ ಬಂದೈತಿ. ಲೈಕ್ ಸೆಲೆಕ್ಟ್ ಸಬ್ಜೆಕ್ಟ್ ರಿಮೂವ್ ಡೈರೆಕ್ಟ್ ಅಲ್ಲಿ ಆಟೋಮೆಟಿಕ್ ಆಕೈತಿ ವಿತ್ ದ ಹೆಲ್ಪ್ ಆಫ್ AI. ಸೊ ಡೈರೆಕ್ಟ್ ರಿಮೂವ್ ಐತಿಕ್ರೂ ಹಾಕೈತಿ. ಬಟ್ ಏನು ಪ್ರಾಬ್ಲಮ್ ಆಕೈತೆ ಅಂದ್ರೆ ಸ್ವಲ್ಪ ಇಲ್ಲಿ ಏನು ಹೇರ್ಸ್ ಅದಾವ ಅಲ್ಲಿ ಆತ ಸ್ವಲ್ಪ ಅದು ಥರ ಡಿಫ್ರೆಂಟ್ ಮಾಡ್ತೈತಿ. ಸೊ ಮೊದಲು ಸೆಲೆಕ್ಟ್ ಸಬ್ಜೆಕ್ಟ್ ಮಾಡ್ತಾನೆ. ಅಕ್ಯುರೇಟಾಗಿ ಸಬ್ಜೆಕ್ಟ್ ಸೆಲೆಕ್ಟ್ ಅನ್ಕಂದ್ರೆ ನೋಡಲ್ಲ ಇಲ್ಲೆಲ್ಲ ಇಲ್ಲಿ ಹೋಗಿಬಿಡ್ತೈತೆ ಇದೆ. ಸೊ ನಾ ಇನ್ನು ಹಿಂಗೆಲ್ಲ ಬರ್ತಲ್ಲ. ಸೊ ಈ ಥರ ಇಟ್ಟೆಲ್ಲ ಸೆಲೆಕ್ಟ್ ಆಕೈತಿ. ಓಕೆ, ಈ ಥರ ಇನ್ನೊಂದು ನಾವು ಪ್ರಾಪರಾಗಿ ಸೆಲೆಕ್ಷನ್ ಮಾಡೋಕ್ಕೆ ನಾನು ಇಲ್ಲಿ ಸೆಲೆಕ್ಷನ್ ಟೂಲ್ಗೆ ಹೋಗ್ತೀನಿ. ಇಲ್ಲಿ ಭಾಳ ಅದಾವೆ ಸೆಲೆಕ್ಷನ್ ಟೂಲ್. ಇದನ್ನ ಇಲ್ಲಿ ಮ್ಯಾಜಿಕ್ ಸೆಲೆಕ್ಷನ್ ಟೂಲ್. ಇದನ್ನ ಹೆಂಗೆ ಪ್ಯಾನೆಲ್ ಓಪನ್ ಮಾಡತ್ತಂದ್ರೆ ರೈಟ್ ಕ್ಲಿಕ್ ಮಾಡಿ ಅದ್ರ ಮ್ಯಾಗ. ಓಕೆನಾ, ಅದಾದ್ಮೇಲೆ ಇಲ್ಲಿ ಬರ್ತಾವೆ. ಸೊ ನಾನು ಏನು ಮಾಡ್ತೀನಿ, ಕ್ವಿಕ್ ಸೆಲೆಕ್ಷನ್ ಟೂಲ್ ಹೊಡಿತೀನಿ. ಹೊಡೆದ್ನ ಅದಾದ್ಮೇಲೆ ಅದ್ರ ಸೈಜ್ ಡಿಫೈನ್ ಮಾಡ್ಬೋದು. ಇದ್ರ ಮ್ಯಾಗ ರೈಟ್ ಕ್ಲಿಕ್ ಮಾಡಿದ್ರೆ ಅದು ಸೈಜ್ ಡಿಫೈನ್ ಮಾಡೋಕೆ ಇಲ್ಲಿ ಈ ಥರ ಬಟನ್ಸ್ ಅದಾವಲ್ಲ. ಸೊ ಇದು ಮಾಡಿ ಟ್ಯಾಪ್ ಮಾಡಿ ಇದನ್ನ ಟ್ಯಾಪ್ ಮಾಡ್ರೆ ಈ ಥರ ದೊಡ್ಡದಾಕೈತಿ, ಇದನ್ನು ಟ್ಯಾಪ್ ಮಾಡ್ರೆ ಈ ಥರ ಸಣ್ಣದಾಕೈತಿ. ಓಕೆನಾ, ಅದಾದ್ಮೇಲೆ ನಾನು ಇಲ್ಲಿ ಜಸ್ಟ್ ಈ ಥರ ಮಾಡ್ಕೊತೀನಿ. ಆಯ್ತಾ, ನೋಡಿರಿ ಅಕ್ಯುರೇಟಾಗಿ ನೀವು ಕಟ್ ಎಷ್ಟು ಚಲೋ ಕಟ್ ಮಾಡ್ತೀರಿ ಅಷ್ಟು ನಿಮಗೆ ಚಲೋ ರಿಸಲ್ಟ್ ಬರ್ತೈತಿ. ಓಕೆ, ಸೊ ಇದೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊತು ಕುಂಡ್ರಲಿಕ್ಕೂ ಹಿಡಿತೈತಿ. ಹೇರ್ ಪೈನ ಆದಿದ್ದ ಬಾರ್ ಮತ್ತು ಇದನ್ನ ಹಾಕೈತಿ ಅದನ್ನ ಹೇಳ್ತೀನಿ ಮುಂದಿನ. ನಿಮ್ಗೆ ಜಸ್ಟ್ ಕ್ವಿಕ್ ಎಷ್ಟು ಈಸಿ ಆಕೈತಿ ಅಷ್ಟು ಹೇಳ್ತಾರೆ ಹೇಳ್ಕೊಳ್ತೀನಿ. ಅದಾದ್ಮ್ಯಾಗ ಇಲ್ಲಿ ಸೆಲೆಕ್ಟ್ ಹಾಕೈತಿ. ನಿಮಗೆ ಇಲ್ಲಿ ಮಾಸ್ಕ್ ಅಂತ ಆಪ್ಷನ್ ಬರ್ತೈತಿ. 2025 ಇಲ್ಲಿ ಬರ್ತೈತಿ. ಇಷ್ಟು ಇಲ್ಲಿ ಹಳಿ ವರ್ಜನ್ ಇಲ್ಲಿ ಇರ್ತೈತಿ ನಿಮಗೆ. ಸೊ ಇಂಗ್ಲೀಷ್ ನೀವು ಕ್ಲಿಕ್ ಮಾಡಿಬಿಡ್ಬೇಕು. ಸೊ ನಿಮ್ಮದು ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಓಕೆ, ಸೊ ಅದಾದ್ಮ್ಯಾಗ ನಾನೇನು ಮಾಡ್ತೇನೆ, ಇಲ್ಲಿ ಒಂದು ಶೇಪ್ ಲೇಯರ್ ತೊಗೋತೇನೆ. ಇವ್ರನ್ನ ಸ್ವಲ್ಪ ಡಿಪ್ರಿಷಿಯೇಟ್ ಮಾಡೋಕೆ ಲೈಕ್ ಬ್ಯಾಕ್ಗ್ರೌಂಡ್ದಿಂದ ಅದಕ್ಕೆ ಹೋಗ್ತೀನೋ ಇಲ್ಲೊಂದು ಶೇಪ್ ಟೂಲ್ ಅಂತ ಬರ್ತೈತಿ. ಇದಕ್ಕೆ ನೀವು ಜಸ್ಟ್ ನೀವು ಅದ್ರ ಮ್ಯಾಗ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಕ್ರಾಲ್ ಮಾಡಿದ್ರೆ ಮುಗಿತಾ ಅಲ್ಲಿ ನಿಮ್ಗೆ ಅದ್ರದ್ದು ಶಾರ್ಟ್ಕಟ್ ತೋರಿಸ್ತೈತಿ. ಸೊ ರೆಕ್ಟ್ಯಾಂಗ್ಯುಲರ್ ಟೂಲ್ಗೆ ಏನೈತಿ ವ್ಯೂ ಐತಿ.
ಸೊ ಇವು ಬಡಿದ್ರೆ ಅದು ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಈ ಥರ ಲೈಕ್ ನಾನು ನೋಡಿ ಈಗ ನಾನು ಮೂವ್ ಟೂಲ್ದಾಗದೇನಿ, ಬ್ರಷ್ ಟೂಲ್ದಾಗದೇನಪ್ಪ, ನಾನು ರೆಕ್ಟಾಲಿನ ಟೂಲ್ಗೆ ಹೋಗ್ಬೇಕಂದ್ರೆ ಅಷ್ಟು ನಾನು ಇವು ಟ್ಯಾಬನ್ನು ಮುಗಿತೈತೆ. ಸೊ ಈ ಥರ ಹೇಳ್ತಿರ್ತೈತೆ, ಅಲ್ಲೇ ನೋಡ್ಕೊತ ಕಲ್ಕೊಂಡ್ಬಿಡ್ರಿ. ಕೈ ಕೂತು ಅಂದ್ರೆ ಭಾಳ ಯೂಸ್ ಆಗ್ತೈತೆ. ಓಕೆ, ಸೊ ಅದಾದ್ಮೇಲೆ ಏನು ಮಾಡ್ತೀನಿ ನಾನು ಇಲ್ಲಿ ಒಂದು ಡ್ರ್ಯಾಗನ್ ಡ್ರಾಪ್ ಮಾಡ್ತೀನಿ, ಹಿಂಗೆ ಡ್ರ್ಯಾಗ್ ಮಾಡ್ತೀನಿ. ಸೊ ಡ್ರ್ಯಾಗ್ ಅನ್ನೋದು ಈ ಥರ ಒಂದು ಶೇಪ್ ಕ್ರಿಯೇಟ್ ಆಕೈತಿ. ಸೊ ಶೇಪ್ ಕ್ರಿಯೇಟ್ ಆದ್ಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಡಿಫ್ರೆಂಟ್ ಮಾಡಬೇಕಲ್ಲ, ಸೊ ಈ ಎದ್ದು ಕಾಣಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ನನ್ನ ಕಡೆ ಟ್ರಿಕ್ ಐತಿ. ಸೊ ಅದನ್ನ ಜಾಸ್ತಿ ಯಾರು ಹೇಳ್ಕೊಳಲ್ಲ, ನಾನು ಹಿಂಗೆ ಹೇಳ್ಕೊಡ್ತೀನಿ. ಕ್ರೋಮ್ಗೆ ಹೋಗ್ರಿ, ಕ್ರೋಮ್ಗೆ ಹೋದ್ಮೇಲೆ ಇಲ್ಲಿ ಏನು ಮಾಡಿರಿ, ಕ್ಯಾನ್ವಾ ಕಲರ್ ವೀಲ್ ಅದು ಬಡೀರಿ ಬರ್ತೈತಿ. ಫಸ್ಟ್ ಏನೈತಿ ಇದ್ರ ಮ್ಯಾಗ ಹೋಗಿ, ಸೊ ಇದ್ರ ಮ್ಯಾಗ ಹೋದ್ಮ್ಯಾಗ ಏನು ಮಾಡಿರಿ, ಮತ್ತು ವಾಪಸ್ ಫೋಟೋಶಾಪ್ ಹೋಗ್ತೀನಿ. ನಾನು ಆಯ್ ಒತ್ತಿಕ್ಕೆ ಲಾಂಗ್ ಪ್ರೆಸ್ ಮಾಡಿರಿ. ಈ ಥರ ಒಂದು ಪಿಕ್ಕರ್ ಡ್ರಾಪ್ ಬರ್ತೈತಿ, ಕಲರ್ ಪಿಕ್ಕರ್ ಬರ್ತೈತಿ. ಅದನ್ನ ಕ್ಲಿಕ್ ಮಾಡಿರಿ, ಕ್ಲಿಕ್ ಹತ್ತಲ. ಸೊ ಅದಾದ್ಬಿಟ್ರಿ ಇಲ್ಲಿ ಹೋಗಿ ಮತ್ತು ಇದ್ರದ್ದೇನು ಹೆಕ್ಸ್ ಕೋಡ್ ಐತಲ್ಲ ಇದನ್ನ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡ ಮತ್ತು ವಾಪಸ್ ಇಲ್ಲಿ ಬಂದು ಇಲ್ಲಿ ಪೇಸ್ಟ್ ಮಾಡಿರಿ. ಸೊ ಅದ್ರ ಕಾಂಪ್ಲಿಕೇಟ್ರಿ ನಮ್ಮ ಅಂದ್ರೆ ಅದ್ರ ಅಪೋಸಿಟ್ ಕಾಂಪ್ಲಿಮೆಂಟ್ರಿ ಕಲರ್ ಬರ್ತೈತೆ ನಮ್ಗೆ, ಅದನ್ನ ಕಾಪಿ ಮಾಡ್ಕೊರಿ. ಸೊ ಇದು ಮಾಡ್ಬೋದು, ಇಲ್ಲಿಕ್ಕೆ ಗ್ರೀನ್ಗೆ ಹೋಗ್ಬೋದು. ಓಕೆ, ನಾನು ಅದನ್ನ ತೊಗೋತೀನಿ. ಅದಾದ್ಮೇಲೆ ರೆಕ್ಟ್ಯಾಂಗಲ್ ನಾನು ತೊಗೊಂಡಿದ್ರಲ್ಲ ಅದನ್ನ ಕ್ಲಿಕ್ ಮಾಡಿ, ಇಲ್ಲಿ ಫಿಲ್ ಐತಲ್ಲ, ಫಿಲ್ ಇದು ಮಾಡೋದಲ್ಲಿ ಇಲ್ಲಿ ಡಬಲ್ ಕ್ಲಿಕ್ ಮಾಡಿರಿ ಐತಿ. ಅದು ನಮ್ಮ ಮತ್ತು ಇಲ್ಲಿಂದ್ರೂ ಮಾಡ್ಬೋದು, ಬಟ್ ಇದು ಹೊಸ ವರ್ಜನ್ದಾಗ ಗಟ್ಟಿ ಐತಿ. ಸೊ ನಿಮ್ಗೆ ಏನಾದ್ರು ಹಳಿ ವರ್ಜನ್ ಬೇಕು, ಹಳಿ ವರ್ಜನ್ ಇಲ್ಲಿ ಡಬಲ್ ಕ್ಲಿಕ್ ಮಾಡಿರಿ. ಸೊ ಯಾವ್ದು ಇಟ್ ಈಸ್ ನಾನು ಇದಕ್ಕೆ ಹೇಳ ಗ್ರೇಡಿಯಂಟ್ ಅಂತ, ಅದು ಗ್ರೇಡಿಯಂಟ್ ಹೋಗ್ತೀನಿ ನಾನು. ಗ್ರೇಡಿಯಂಟ್ ಹೋಗಿ ಮತ್ತು ಇದಕ್ಕೊಂದು ಹೊಸ ಗ್ರೇಡಿಯಂಟ್ ಕ್ರಿಯೇಟ್ ಮಾಡ್ತಾನೆ. ಓಕೆನಾ, ಇಲ್ಲಾಂದ್ರೆ ನಿಮ್ಗೆ ಸಿಂಪಲ್ ನಾನು ಇದಕ್ಕಿಂತ ಬೆಸ್ಟ್ ಅಂದ್ರೆ ಡಬಲ್ ಕ್ಲಿಕ್ ಮಾಡಿ ಕಲರ್ ಓವಲ್ಲಿ ಕ್ಲಿಕ್ ಮಾಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿ ಅದು ಹೆಕ್ಸ್ ಕೋಡನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಬ್ಲೂ ಬಂತ. ಸೊ ಇದು ಮತ್ತೆ ಕ್ಲಿಕ್ ಮಾಡಿ ಅದೇ ರೆಕ್ಟ್ಯಾಂಗಲ್ ಐತೆ ಅದು ಸೆಲೆಕ್ಟ್ ಮಾಡಿ ಈ ಥರ ಕೊಡ್ತೀನಿ. ಸೊ ಇದು ಹೆಂಗೆ ಮಾಡಿ ನಾನು ಅದೇ ಕಂಟ್ರೋಲ್ T ಹೊಡೆದ ಟ್ರಾನ್ಸ್ಫರ್ ಟೂಲ್ ಓಪನ್ ಆತ. ಇಲ್ಲಿ ನೋಡ್ರಿ ನೀವು ಹಿಂಗೆ ಜಸ್ಟ್ ಕ್ರೋವಲ್ ಮಾಡ್ರಿ, ಹಿಂಗೆ ಮುಗಿದೈತಿ. ಇಲ್ಲಿ ರೊಟೇಟ್ ಮಾಡೋ ಆಪ್ಷನ್ ಬರತ್ತೈತಿಲ್ಲ. ಸೊ ಜಸ್ಟ್ ಹಿಂಗೆ ಹಿಡಿದ ನಿಮ್ಮ ಮೌಸ್ನ ಮೂವ್ ಮಾಡೋದು. ಅದನ್ನ ಮತ್ತೆ ಮೂವ್ ಟೂಲ್ ಹೋಗ್ತಾನೆ ನಾನು ವಿ ಬಡ್ದ ಮತ್ತು ಜಸ್ಟ್ ಹಿಂಗೆ ಈ ಥರ ಮಾಡಿರಿ, ಗೊತ್ತಾ. ಈ ಥರ ಒಂದಿಟ್ಟು ಅಡ್ಜಸ್ಟ್ ಮಾಡಿರಿ. ಸೊ ಈ ಥರ ಆಯಿತು. ಸೊ ಇದಾದ್ಮೇಲೆ ಜಸ್ಟ್ ಭಾಳ ಬೇಸಿಕ್ ಕಾಣತೈತೆ ಅದು, ಅಷ್ಟೊಂದು ಎದ್ದು ಕರೆಕ್ಟಾಗಿ ಕಾಣೋದು. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, ರೆಡ್ ಪ್ರೆಸರ್ ಒಂದು ಸ್ವಲ್ಪ ಹೈಡ್ ಮಾಡು. ಇಲ್ಲ ಐ ಬಟನ್ ಐತಲ್ಲ, ಇದು ಕಣ್ಣಿನ ಚಿತ್ರ. ಸೊ ಇದನ್ನ ಕ್ಲಿಕ್ ಮತ್ತೊಂದು ಕ್ಲಿಕ್ ಮಾಡಿ ಕ್ಲೋಸ್ ಅನ್ನು ಹಾಕೈತಿ. ಸೊ ಅದು ಕಾಣಿಸೋದು ಬಂದ್ ಮಾಡೋದು ಹಾಕೈತಿ ಈಸಿಲಿ. ಯಾಕಂದ್ರೆ ಇದಕ್ಕೊಂದು ಟೆಕ್ಸ್ಚರ್ ಹಾಕೊಂಡು ಇದು ಭಾಳ ಬೇಸಿಕ್ ಕಾಣತೈತೆ. ಸೊ ನಾವೇನು ಮಾಡೋದು, ಸ್ವಲ್ಪ ಗ್ರೇನ್ಸ್ ಹಾಕೊಂಡು ಅದಕ್ಕೆ ಸ್ವಲ್ಪ ಗ್ರೇನ್ಸ್ ಇಲ್ಕ ನೀವು ಬೇಸಿಕ್ಲಿ ಜಸ್ಟ್ ಟೆಕ್ಸ್ಚರ್ ಹಾಕಿ, ಟೆಕ್ಸ್ಚರ್ ಹಾಕಿಲ್ಲ ಅಂತ. ಸೊ ಇಮೇಜಸ್ದಾಗ ಬರ್ತಾವೆ. ಸೊ ನಮ್ಗೆ ಟೆಕ್ಸ್ಚರ್ ಇವತ್ತು ಹೈ ಕ್ವಾಲಿಟಿ ಬೇಕು. ಓಕೆ, ಸೊ ನೀವು ಬ್ಲರಿ ಟೆಕ್ಸ್ಚರ್ ಯೂಸ್ ಮಾಡಿದ್ರೆ ಭಾಳ ಒಂದು ಸ್ವಲ್ಪ ಭಾಳ ಚೀಪ್ ಕಾಣ್ತೈತಿ. ಸೊ ಅದನ್ನು ಫಿಕ್ಸ್ ಮಾಡೋಕ್ಕೆ ನಮ್ಗೆ ಹೈ ಕ್ವಾಲಿಟಿ ಹೆಂಗೆ ಗೊತ್ತಾಗ್ತೈತಿ ನಿಮ್ಗೆ. ಸೊ ಅದಕ್ಕೆ ಇಲ್ಲಿ ಟೂಲ್ಸ್ ಇರ್ತೈತಿ, ಅದನ್ನ ಕ್ಲಿಕ್ ಮಾಡಿರಿ. ಓಕೆ, ಆದ್ಮೇಲೆ ಸೈಜ್ ಇರ್ತೈತಿ, ಅದನ್ನ ಕ್ಲಿಕ್ ಮಾಡಿ ಲಾರ್ಜ್ ಸೆಲೆಕ್ಟ್ ಮಾಡಿ. ಸೊ ಈಗೇನು ಬರ್ತಾವಲ್ಲ ಇವೆಲ್ಲ ಹೈ ಕ್ವಾಲಿಟಿ ಟೆಕ್ಸ್ಚರ್ಸ್ ಇರ್ತಾವೆ. ಓಕೆ, ಸೊ ಈ ಥರ ನಿಮಗೆ ಯಾವ ಟೆಕ್ಸ್ಚರ್ ಬೇಕು ನೋಡಿರಿ. ಸೊ ಐ ಗೋ ವಿತ್ ದಿಸ್, maybe this one. ಕರೆಕ್ಟ್ ಟೆಕ್ಸ್ಚರ್ ಸೆಲೆಕ್ಟ್ ಮಾಡೋದು ಮಾಡಿ. ಯಾ ದಿಸ್ ಒನ್. ಸೊ ಇದನ್ನ ನಾನು ಮಾಡ್ತಾವೆ ಈ ಥರ ಕ್ಲಿಕ್ ಮಾಡಿ ಕಾಪಿ ಇಮೇಜ್ ಅಂತನ ಮತ್ತು ವಾಪಸ್ ಫೋಟೋಶಾಪ್ ಅಂದರೆ ಕಂಟ್ರೋಲ್ V ಹೊಡಿತಾನೆ ಬಂತ. ಮತ್ತು ಅದನ್ನು ಕಂಟ್ರೋಲ್ ಟ್ರಾನ್ಸ್ಫಾರ್ಮ್ ಮಾಡೋ ಕಂಟ್ರೋಲ್ T ಹೊಡೆದ ಮತ್ತು ಅಡ್ಜಸ್ಟ್ ಮಾಡ್ಕೋತಾನೆ ನಂಗೆ ಹೆಂಗೆ ಬೇಕಂಗೆ. ಸೊ ಈ ಥರ ಆಗ್ತದೆ. ಸೊ ಇದನ್ನ ಏನು ಮಾಡ್ಬೇಕು ನಾವು, ಆ ಬ್ಲೂ ಕಲರ್ದಾಗ ಬ್ಲೆಂಡ್ ಮಾಡಬೇಕು. ಸೊ ಬ್ಲೆಂಡ್ ಅಂದ್ರೆ ಬ್ಲೆಂಡಿಗೆ ಡೈರೆಕ್ಟ್ ಇಲ್ಲಿ ಆಪ್ಷನ್ ಐತೆ ನಮ್ಗೆ ಫೋಟೋಶಾಪ್ದಾಗ ಬ್ಲೆಂಡ್ದಾಗ. ಸೊ ಇದರ ಟೆಕ್ಸ್ಚರ್ ಲೇಯರ್ನ ಸೆಲೆಕ್ಟ್ ಮಾಡಿ ನಾವು ಬ್ಲೆಂಡಿಂಗ್ ಮೋಡ್ದಾಗ ಹೋಗಿ, ಸೊ ಇಲ್ಲಿ ಬ್ಲೆಂಡಿಂಗ್ ಮೋಡ್ಗೆ ಬರ್ತಾವೆ ನೋಡಿರಿ. ಜಸ್ಟ್ ಇದಕ್ಕೆ ಟೈಮ್ ಕೊಡ್ರಿ, ನಿಮ್ಮ ಬ್ಲೆಂಡಿಂಗ್ ಮೋಡಿ ಯಾವ ಥರ ಯಾವ್ದು ವರ್ಕ್ ಆಗತ್ತೈತಿ, ನೀವು ಅದನ್ನ ಯಾವ ಥರ ಇದನ್ನ ಮಾಡ್ಕೋಬೋದಾ, ಯೂಸ್ ಮಾಡ್ಕೋಬೋದು ಅಂತಂದ್ರೆ ನನಗೆ ವಿವರ್ಡ್ ಲೈಟ್ ಮಸ್ತ್ ಅನ್ಸತೈತಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ವೈಟ್
ಇದನ್ನ ಥರ ಬರ್ತೈತಿ, ಸ್ವಲ್ಪ ಡೀಟೇಲಿಂಗ್ ಆ್ಯಡ್ ಆಗಿರ್ತೈತಿ. ಸೊ ಟೆಕ್ಸ್ಚರ್ ಏನು ಅಪ್ಲೈ ಆಯ್ತಾ ಅದ್ರ ಬಗ್ಗೆ ಕರೆಕ್ಟಾಗಿ ಅಕ್ಯುರೇಟಾಗಿ ರೆಕ್ಟ್ಯಾಂಗಲ್ಗೆ ಏನಿತ್ತಲ್ಲ ಅದ್ರ ಮ್ಯಾಗ ಕುಂಡ್ರಬೇಕು. ಏನು ಮಾಡಬೇಕು, ನಾವು ಅದನ್ನ ಕ್ಲಿಪ್ಪಿಂಗ್ ಮಾಸ್ಕ್ ಮಾಡಬೇಕು. ಓಕೆನಾ? ಸೊ ಅಂದ್ರೆ ಅದು ಕರೆಕ್ಟ್ ಅದಕ್ಕೆ ಹಚ್ಕೋಬೇಕು. ಸೊ ಅದಕ್ಕೆ ನಾವು ಇದ್ರ ಮ್ಯಾಗ ಇದು ರೆಕ್ಟ್ಯಾಂಗಲ್ ಮ್ಯಾಗ ಆ ಟೆಕ್ಸ್ಚರ್ ಇಟ್ಟು ನಾವು ಇಲ್ಲಿ ಕ್ಲಿಪ್ಪಿಂಗ್ ಮಾಸ್ಕ್ ಅಂದ್ರೆ ಕ್ಲಿಪ್ಪಿಂಗ್ ಮಾಸ್ಕ್ ಮಾಡೋಕೆ ಅಲ್ಟ್ ಹಿಡಿಬೇಕು. ಅಲ್ಟ್ ಹಿಡಿದು ಅಡ್ತ್ರ ನಡುವೆ ಹೋದ್ರೆ ಒಂದು ಆಪ್ಷನ್ ಬರತೈತೆ ನೋಡಿರಿ, ಇದು ಕ್ಲಿಕ್ ಮಾಡ್ರೆ ಅಲ್ಟ್ ಹಾಕೈತಿ. ಇಲ್ಲಿ ನೋಡಿರಿ, ಇಲ್ಲಿ ಏನತ್ತು ಅದು ಹೋಗಿ ಬಿಡ್ತಾ ಎಲ್ಲಿ ಹೋಗ್ತದೆ, ಯಾಕಂದ್ರೆ ಅಂತಂದರೆ ಇಲ್ಲಿ ನಾವು ಕಲರ್ ಓವರ್ಲಿ ತೊಗೊಂಡಿದ್ವಿ. ಸೊ ಕಲರ್ ಓವರ್ಲಿ ತೊಗೊಂಡಾಗ ಆಗಂಗಿಲ್ಲ. ಸೊ ಇದನ್ನೇನು ಮಾಡ್ತೀನಿ, ಅದನ್ನು ನಾನು ಗ್ರೂಪ್ ಮಾಡ್ತೀನಿ. ಸೊ ರೆಕ್ಟ್ಯಾಂಗಲ್ ತೊಗೊಂಡಾಗ ಕಂಟ್ರೋಲ್ G ಬಿಡಿರಿ. ಸೊ ಇದೊಂದು ಗ್ರೂಪ್ ಆಗಿಬಿಡ್ತಾ. ಸೊ ಈಗ ನಾವು ಏನು ಮಾಡ್ತೀನಿ, ಕ್ಲಿಪ್ಪಿಂಗ್ ಮಾಸ್ಕ್ ಮಾಡ್ತೀನಿ. ಈಗ ಕರೆಕ್ಟಾಗಿ ಪ್ರಾಪರಾಗಿ ಕೂಯ್ತಾ. ಸೊ ಪ್ರಾಪರಾಗಿ ಕೂತಾದ್ಮೇಲೆ ನಾನು ಇದು ಗ್ರೂಪಿಗೆ ನೇಮ್ ಕೊಡ್ತೀನಿ, ಏನಂತಂದ್ರೆ ಶೇಪ್ ತಂದು ಕೊಡ್ತೀನಿ. ಸೊ ಮತ್ತು ಮುಂದೆ ಹಿಂದಾಸಿ ನಮ್ಗೆ ಗೊತ್ತಾಗಬೇಕಲ್ಲ ಯಾವುದು ಏನಂತಂದು. ಸೊ ಅದಾದ್ಮೇಲೆ ಇದಕ್ಕೆ ನಾವು ಒಂದು ಸ್ಲೈಡಿಂಗ್ ಡ್ರಾಪ್ ಶಾಡೋ ಕೊಡೋಣ ಇಲ್ಲಿ. ಸೊ ಇಲ್ಲಿ ಆನ್ ಮಾಡ್ಕೋಬೋದ ಈಗ. ಸೊ ಇದಕ್ಕಿಂತ ಮತ್ತು ಇನ್ನೊಂದು ಏನು ಮಾಡ್ತೀನಿ ಅಂದ್ರೆ ಆ್ಯಡ್ ಮಾಡಿ ಇದ್ರ ಕೆಳಗೆ ಒಂದು ಈ ಶೇಪ್ ಏನೈತಿಲ್ಲ ಡ್ರಾಪ್ ಶಾಡೋ ಕೊಡೋಣ. ಓಕೆ, ಸೊ ಅದಕ್ಕೆ ನಾನು ಶೇಪ್ನಾಗ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿ ಡ್ರಾಪ್ ಶಾಡೋ ಅಂತ ಒಂದು ಆಪ್ಷನ್ ಐತೆ ಒಂದು. ಸೊ ಇದನ್ನ ಚೆಕ್ ಮಾಡಿದ್ಮೇಲೆ ಇಲ್ಲಿ ನೋಡಿರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಮತ್ತು ಇಲ್ಲಿ ಚೆಕ್ ಮಾಡೋ ಆಟ ಬಿಡೋಂಗಿಲ್ಲ, ಕ್ಲಿಕ್ ಆದಾಗ ಅದ್ರ ಕಲರ್ ಏನು ಮಾಡ್ತೀನಿ ನಾನು ಬ್ಲ್ಯಾಕ್ ತೊಗೊತೀನಿ. ಬ್ಲ್ಯಾಕ್ ತೊಗೊಂಡ್ರೆ ಇಲ್ಲಿ ಒಂದು ಸಣ್ಣ ಪ್ರಿವ್ಯೂ ವಿಂಡೋದಾಗ ಕಾಣ್ತಿರ್ತೈತೆ ನಮಗೆ ಏನಾಗತ್ತೈತೆ ಅನ್ನೋದು, ಇಲ್ಲಿ ಕಾಣಲಿಲ್ಲ ಅಂದ್ರೂ. ಸೊ ಸದ್ಯಕ್ಕೆ ನಾವು ಒಂದು ಸ್ವಲ್ಪ ಇದು ಬಂದ್ ಮಾಡೋಣ, ರೆಡ್ ಸೆಟರ್ ಫೋಟೋ ಬಂದು ಓಪನ್ ಮಾಡಿ ಮತ್ತೆ ಡ್ರಾಪ್ ಶಾಡೋದಾಗ ಬರ್ತೀನಿ ನಾನು. ಈ ಥರದಾಗ ಸ್ವಲ್ಪ ಡಿಸ್ಟೆನ್ಸ್ ಸೆಟ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ತೆಳಗಾಗತೈತಿ. ಸೊ ನಮಗೆ ಇದನ್ನ ಈಚೆ ಕಡೆ ತರೋದೈತಿ ಈ ಕಡೆ. ಸೊ ನಾನು ಇದಕ್ಕೆ ಥರದ ಇದನ್ನು ಆ್ಯಂಗಲ್ ಚೇಂಜ್ ಮಾಡ್ತೀನಿ ಆಯಿತಾ. ಸೊ ಈ ಥರದ ಸೈಜ್ ಒಂದು ಸ್ವಲ್ಪ ಹೆಚ್ಚು ಮಾಡ್ತೀನಿ, ಡಿಸ್ಟೆನ್ಸ್. ಓಕೆ, ಸೊ ಈ ಥರ ಆಯ್ತು. ಸ್ವಲ್ಪ ಈಗ ಡಿಫ್ರೆಂಟ್ ಆಗ್ತದೆ, ಸ್ವಲ್ಪ ಡಿಫ್ರೆನ್ಶಿಯೇಟ್ ಆಗ್ತದೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ ಶೋಡೋದು ನಾವು ಒಂದು ಸ್ವಲ್ಪ ಒಪಾಸಿಟಿ ಕಡಿಮೆ ಮಾಡ್ತೀನಿ, ಭಾಳ ಆಗೈತಿ. ಇಷ್ಟು ಕಡಿಮೆ ಮಾಡ್ತೀನಿ. ನಿಮ್ಮ ಹತ್ರ ಕೂಡ ಬ್ಲೆಂಡಿಂಗ್ ಮಾಡ್ಬೋದೂ ಆಟ ಆಡ್ಬೋದು. ಬ್ಲೆಂಡಿಂಗ್ ಮಾಡಿ ಯಾವ್ದೈತಿ ಏನಂತಂದ್ರೆ ನಾನು ಜಸ್ಟ್ ನಾರ್ಮಲ್ ಹೇಳ್ತೀನಿ. ಓಕೆ ಕೊಡ್ತೀನಿ. ಅದಾದ್ಮೇಲೆ ಇದಕ್ಕೊಂದು ವೈಟ್ ಸ್ಟ್ರೋಕ್ ಕೊಡ್ಬೋದು ನಾವು. ಸೊ ಅದನ್ನು ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಸ್ಟ್ರೋಕ್ ಅಂತ ಐತಿ. ಸ್ಟ್ರೋಕ್ ಅಂದರೆ ಏನೋ ಜಸ್ಟ್ ಅದು ಒಂದು ಲೇಯರ್ಗೆ ಬಾಜುಕ ಒಂದು ವೈಟ್ ಲೈನ್ ಆಗ್ತೈತಿ. ಸೊ ಲೈನ್ ಆಗ್ತೈತಿ ಯಾವುದೇ ಕಲರ್ ಬೇಕಾದ್ರೆ ಸ್ಟ್ರೋಕಿಗೆ ಹೋಗಿ ಕಲರ್ ಸೆಲೆಕ್ಟ್ ಮಾಡಿ ನಾನು ವೈಟ್ ತೊಗೋತೀನಿ. ಓಕೆ, ಅದನ್ನು ಔಟ್ ಸೈಡ್ ಇಡ್ತಾನೆ. ಔಟ್ ಸೈಡ್ ಇಟ್ಟಿದ್ರೆ ಸೈಜ್ ಹೆಚ್ಚು ಮಾಡ್ತಾನೆ. ಓಕೆ, ಸೊ ನಾವು ನನ್ನ ಬ್ಯಾಡ್ ಲೆಕ್ಕ ಹೊರಗಡೆ ಮೈಕ್ ಹಚ್ಚಾರ. ಸೊ ಈ ಥರ ಆಯ್ತು. ಸೊ ಇದಾದ್ಮೇಲೆ ನಾನು ಮತ್ತು ಲೇಯರ್ ಆನ್ ಮಾಡ್ತೇನೆ. ಓಕೆ, ಈ ಥರ ಕಿತ್ತಾದ್ಮೇಲೆ ಇದ್ರ ಕೆಳಗಡೆ ನಾನು ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಸೊ ಜಸ್ಟ್ ಇಲ್ಲೊಂದು ಐಕನ್ ಕಾಣುತ್ತೆ, ಕ್ಲಿಕ್ ಮಾಡಿ ಒಂದು ಹೊಸ ಲೇಯರ್ ಕ್ರಿಯೇಟ್ ಆಯ್ತು. ಓಕೆ, ಸೊ ನಾನು ಮತ್ತು ಬ್ರಷ್ ಟೂಲ್ ತೊಗೋತೀನಿ. ಬ್ರಷ್ ಟೂಲ್ ತೊಗೊಂಡು ನಾನು ಈ ಥರದ ಕಲರ್ ವೈಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಅದನ್ನೇನು ಮಾಡೋದು, ಇಲ್ಲಿ ವಾಪಸ್ ಇಲ್ಲಿ ಬರ್ರಿ, ಇಲ್ಲಿ ಕಾಣತೈತಲ್ಲ. ಸೊ ಇದನ್ನು ಕ್ಲಿಕ್ ಮಾಡಿ ವೈಟ್ ತೊಗೊಳ್ಳಿ. ಓಕೆ, ನೀವು ಇಲ್ಲಿ ಕಲರ್ ನಿಮ್ಗೆ ಯಾವುದೇ ಕಲರ್ ಇಲ್ಲೇ ತೊಗೋದಿತ್ತು ಅಂದರೆ ಇವಾಗ ಕಲರ್ ಪಿಕ್ಕರ್ಲಿ ಏನೋ ತೊಗೋಬೋದು. ನಾನು ಇಲ್ಲಿ ವೈಟ್ ತೊಗೊಂಡಿದ್ದೀನಿ. ತೊಗೊಂಡು ಏನು ಮಾಡ್ತೀನಿ, ನಾನು ಇದ್ರ ಹಿಂದ್ಗಡೆ ಏನಿಲ್ಲ ಇದ್ರದ ಪ್ರಾಪರ್ಟೀಸ್ ಓಪನ್ ಮಾಡ್ತೀನಿ. ಬ್ರಷಿದ ಪ್ರಾಪರ್ಟೀಸ್. ಸೊ ಬ್ರಷಿದ ಪ್ರಾಪರ್ಟೀಸ್ ಹೆಂಗೆ ಓಪನ್ ಮಾಡೋದು, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಆಗಿಬಿಡ್ತೈತಿ. ಸೊ ನಾನು ಏನು ಮಾಡ್ತೀನಿ, ಹಾರ್ಡ್ನೆಸ್ ಪೂರ್ತಿ 0 ಇಡ್ತೀನಿ. ಸೈಜ್ ನಂಗೆ ಇರ್ಬೇಕು ಕಟ್ ಇಟ್ಕೋತೀನಿ. ಸೈಜ್ ನಾವು ಇಲ್ಲಿ ಹೆಂಗೆ ಬೇಕಾದ್ರೂ ಇಟ್ಕೋಬೋದು. ಇಲ್ಲೇ ಇದೇ ಹೀಗೆ ಆ ಥರ ನಾನು ಸೈಜ್ ಇಟ್ಕೋತೀನಿ. ಇಟ್ಕೊಂಡು ಏನು ಮಾಡ್ತೀನಿ, ಇಲ್ಲಿ ಟ್ಯಾಪ್ ಮಾಡ್ತೀನಿ ಈ ಥರ. ಇವೆಲ್ಲ ಹೈಲೈಟ್ ಯಾವಾಗ ಕೊಡಬೇಕಾ, ಏನು ಕೊಡಬೇಕಾ, ಇದು ನೀವು ಹೆಂಗೆ ಎಕ್ಸ್ಪೀರಿಯನ್ಸ್ ಮ್ಯಾಗ ನಿಮ್ಗೆ ಬರ್ತೈತಿ. ಈ ಥರದ್ದು ನಾನು ಸೆಟ್ ಏನು ಮಾಡ್ತೀನಿ ನೋಡ್ತೀನಿ. ಅದರ ಲೈಟ್ ಇಡೋಣ. ಸೊ ಈ ಥರ ಕೂತಾದ್ಮ್ಯಾಗ ನಾವು ಬ್ಯಾಕ್ಗ್ರೌಂಡ್ಗೆ ಒಂದು ಟೆಕ್ಸ್ಚರ್ ಹಾಕೋಣ. ಓಕೆ, ಬ್ಯಾಕ್ಗ್ರೌಂಡ್ಗೆ ಟೆಕ್ಸ್ಚರ್ ಹಾಕಕ್ಕೆ ನಾನು ಏನೇನು ಮಾಡ್ತೇನೆ, ಇಲ್ಲಿ ಹೋಗಿ ಇಲ್ಲಿ ನೀವು 2 ಥರ ಬಡಿಬೋದು. ಕಾಮಿಕ್ ಅಂತಂದ ಕಾಮಿಕ್ ಬ್ಯಾಕ್ಗ್ರೌಂಡ್ ಕೊಟ್ರೆ ಈ ಥರ ಬರ್ತಾವೆ. ಇದ್ರ ಭಾಳ ಯೂಟ್ಯೂಬರ್ಸ್ ಯೂಸ್ ಮಾಡ್ತಿರ್ತಾರೆ, ನೀವು ನೋಡಿರ್ಬೋದು. ಇಲ್ಲಪ್ಪ ಅಂದರೆ ನೀವು ಇದಕ್ಕೆ ಸೇಮ್ ಈ ಥರನೂ ಬರಬೇಕು. ನಾನು ಸನ್ ರೈಸ್ ಅದು ಬರಿಬೋದು. ಈ ಥರನೂ ಬರ್ತೈತೆ. ಓಕೆ, ಸೊ ನಾನು ಕಾಮಿಕ್ ಬಡಿತೀನಿ ಯೂಸ್ವಲಿ ಇವಾಗೆಲ್ಲ.
ಸೊ ಇದ್ರಾಗೂ ನಾನು ಹೈ ಕ್ವಾಲಿಟಿನ ಯೂಸ್ ಮಾಡ್ಕೊಂಡು ಟೂಲ್ಸ ಸೈಜ ಲಾರ್ಜ್. ಸೊ ಇವೆಲ್ಲ ಲಾರ್ಜ್ ಅಂದ್ರೆ ಪೂರ್ತಿ ಹೈ ಕ್ವಾಲಿಟಿ ಇರ್ತಾವೆ ಇವ. ಸೊ ಇದ್ರಾಗ ಬಂದಿರ್ತಾವೆ. ಸೊ ಟೈಮ್ ಕೊಟ್ಟು ನೀವು ಕರೆಕ್ಟಾಗಿ ಟೆಕ್ಸ್ಚರ್ ಯೂಸ್ ಮಾಡ್ತಾರೆ. ಸೊ ಹಂಗಿಲ್ಲ ಒಂದು ಇದು ಯೂಸ್ ಇಷ್ಟ ಆಯ್ತಾ. ಸೊ ಇದನ್ನೇನು ಮಾಡ್ತಾನೆ ನಾನು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತಾನೆ, ಕಾಪಿ ಇಮೇಜ್, ಫೋಟೋಶಾಪ್ ಹೋಗ್ತಾನೆ, ಕಂಟ್ರೋಲ್-V ಪೇಸ್ಟ್ ಮಾಡ್ತಾನೆ. ಸೊ ಈ ಥರ ಅಡ್ಜಸ್ಟ್ ಮಾಡ್ತಾನೆ ಟ್ರಾನ್ಸ್ಫರ್ದಿಂದ. ಸಾರಿ ಗೈಸ್, ಬ್ಯಾಕ್ಗ್ರೌಂಡ್ ನಾಯ್ಸ್ ಸಾರಿ ಅಂತ. ಈ ಲೇಯರ್ನ ನಾನು ಬ್ಯಾಕ್ಗ್ರೌಂಡ್ ಕಲರ್ ಮ್ಯಾಗ ತೊಗೊಂಡ್ಬರ್ತೀನಿ. ಸೊ ಈ ಥರ ಬರ್ತದ. ಸೊ ಬಂದಾಗ ಈ ಥರದ್ದು ನಾ ಬ್ಲೆಂಡಿಂಗ್ ಮಾಡೋದು ಅಡ್ಜಸ್ಟ್ ಮಾಡ್ಕೊಬೋದು. ಹಿಂಗೆ ನೋಡಿ ನಿಮ್ಗೆ ಯಾವ್ದು ಮ್ಯಾಚ್ ಆಕೈತಿ, ನಿಮ್ಗೆ ಯಾವ್ದು ಇಷ್ಟ ಆಕೈತಿ. ನಾನು ಮಲ್ಟಿಪ್ಲೈಗೆ ಹೋಗಿ ಇದ್ರ ಒಪಾಸಿಟಿ 55 ಸೊ ಇಟ್ಕೊಡ್ತೀನಿ ನಾನು. ಸೊ ಜಸ್ಟ್ ನೋಡಿ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡೋದ್ಲೆ ಎಷ್ಟು ನಿಮ್ಗೆ ಫೀಲ್ ಬರೋಕಾಯ್ತು. ಓಕೆ, ಇದಾದ್ಮ್ಯಾಗ ನಾನು ಅವೇನಿರಲಿ ಕ್ಯಾರೆಕ್ಟರ್ಸ್ ಅದಲ್ಲ ಅವ್ನು ತೊಗೊಂಬರ್ತಾನೆ. ಓಕೆ, ಇದಕ್ಕಿಂತ ಮುಂಚೆ ಕ್ಯಾರೆಕ್ಟರ್ಸ್ ತೊಗೊಬರೋಕ್ಕಿಂತ ಮುಂಚೆ ನಾವು ಅದಕ್ಕೆ ಅವ್ರಿಗೊಂದು ಪ್ಲೇಸ್ ಕ್ರಿಯೇಟ್ ಮಾಡೋಣ. ಸೊ ಅದ ಪ್ಲೇಸ್ದಾಗ ಬಂದು ಅವ್ರು ಕುಂಡ್ರು. ಸೊ ಅದಕ್ಕೆ ನಾನು ಏನು ಮಾಡ್ತಾನೆ, ಇದ್ರ ಟೆಕ್ಸ್ಚರ್ ಮ್ಯಾಗನ ಒಂದು ಹೊಸ ಕ್ಲಿಯರ್ ಕ್ರಿಯೇಟ್ ಮಾಡ್ತಾನೆ. ಅದನ್ನು ಎಂಟಿ ಲೇಯರ. ಸೊ ಅದಾದ್ಮ್ಯಾಗ ನಾನು ರೆಕ್ಟ್ಯಾಂಗಲ್ ಟೂಲ್ಗೆ ಹೋಗ್ತಾನೆ, ನೀವು ಪ್ರೆಸ್ ಮಾಡಿ. ಸೊ ಅದ್ರ ಮ್ಯಾಗ ಅದ್ರ ಸೆಟ್ಟಿಂಗ್ ಏನು ಇಲ್ಲ ಐತಿ ಅಂದ್ರೆ ಫಿಲ್ ಯಾವ್ದಾರು ಒಂದು ಇಟ್ಕೋರಿ, ಇಲ್ಲ ಸ್ಟ್ರೋಕ್ದಾಗ ಆಫ್ ಮಾಡಿ ಸ್ಟ್ರೋಕ. ಸೊ ಅದಾದ್ಮ್ಯಾಗ ಏನು ಮಾಡಿರಿ, ಜಸ್ಟ್ ಒಂದು ಈ ಥರ ಸ್ಟ್ರೋಕ್ ಇಟ್ಕೊಳ್ರಿ. ಸೊ ಈ ಥರ ಓಕೆ. ಸೊ ಇದೊಂದು ಕ್ರಿಯೇಟ್ ಆಯ್ತು. ಮತ್ತು ನೀವು ಇದು ಅಡ್ಜಸ್ಟ್ ಮಾಡ್ಬೇಕಾದ್ರೆ ಕಂಟ್ರೋಲ್-T ಮಾಡಿ ಅಂದರೆ ಇದು ಈ ಥರ ಆಕೈತಿ. ನೀವು ಪ್ರಾಪರಾಗಿ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಮತ್ತು ಟೂಲ್ನ ಕ್ರಿಯೇಟ್ ಒತ್ತಕ್ಕೆ ಶಾರ್ಟ್ಕಟ, ಮತ್ತು ಅದನ್ನ ಈ ಥರ ಅಡ್ಜಸ್ಟ್ ಮಾಡಿ ಡಿಪ್ಲಿಕೇಟ್ ಮಾಡ್ತೀನಿ. ಸೊ ಮೊದಲು ಇದಕ್ಕೊಂದು ಹೆಂಗೆ ಬೇಕು ಇದನ್ನ ಡೂಪ್ಲಿಕೇಟ್ ಮಾಡೋಕೆ ನಾನು ಏನು ಮಾಡ್ತೀನಿ, ಇದ್ರ ಮ್ಯಾಗ ಹಿಡ್ದ ಇದು ಲೇಯರ್ ಸೆಲೆಕ್ಟ್ ಮಾಡಿ ಆಲ್ಟ್ ಹಿಡಿತಾನೆ. ಆಲ್ಟ್ ಹಿಡ್ದ ಇನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾನೆ. ಸೊ ಈಗೇನಾಕೈತಿ, ಈ ಥರ ಡೂಪ್ಲಿಕೇಟ್ ಕ್ರಿಯೇಟ್ ಆಕೈತಿ. ಓಕೆ, ಸೊ ಇದ್ರ ಡೂಪ್ಲಿಕೇಟ್ ಕ್ರಿಯೇಟ್ ಆದ್ಮೇಲೆ ಇನ್ನು ನಾವೇನು ಮಾಡೋಣ, ಇದ್ರಾಗ ಅವ್ರಿಬ್ಬರನ್ನು ಪ್ಲೇಸ್ ಮಾಡೋಣ. ಓಕೆ, ಸೊ ಜಸ್ಟ್ ಈ ಕಡೆ ಬರ್ರಿ, ಬಂದಾಗ ಇಲ್ಲಿ ನೋಡ್ರಿ ನಿಮ್ಗೆ ಇಲ್ಲಿ ತೊಗೊಳ್ತಿ. ಸೊ ನಾವು ಒಬ್ಬರನ್ನ ಯಾರನ್ನ ಹಿಂಗೆ ತೊಗೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡು ನಾನು ಇಲ್ಲಿ ಬರ್ತಾನೆ. ಸೊ ಇಲ್ಲಿ ಮ್ಯಾಗ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಬರ್ತಾರೆ. ಸೊ ಬಂದಾದ್ಮೇಲೆ ಡನ್ ಮಾಡ್ತಾನೆ. ಡನ್ ಆದ್ಮೇಲೆ ಇದನ್ನು ತೊಗೊಂಡು ನಾನು ಕರೆಕ್ಟಂಗೆ ಯಾವ ರೆಕ್ಟ್ಯಾಂಗಲ್ ಮ್ಯಾಗ ಕುಳ್ಸೋದ್ಲಿ ಆ ರೆಕ್ಟ್ಯಾಂಗಲ್ ಮ್ಯಾಗ ತೊಗೊಂಬರ್ತಾನೆ. ಸೊ ನಂಗೆ ಈ ರೆಕ್ಟ್ಯಾಂಗಲ್ ಮ್ಯಾಗ ಅಂದರೆ ಈ ರೆಕ್ಟ್ಯಾಂಗಲ್ ಮ್ಯಾಗ ಕುಳ್ಸೋದಿಲ್ಲ. ಸೊ ಇದ್ರ ಮ್ಯಾಗ ತರ್ತಾನೆ. ತಂದಾಗ ಕಂಟ್ರೋಲ್-T ಬಡಿತಾನೆ, ಟ್ರಾನ್ಸ್ಫರ್ ಮಾಡಿ ಇಲ್ಲಿ ತರ್ತಾನೆ ನಾನು. ಓಕೆ, ತಂದಾಗ ಅಡ್ಜಸ್ಟ್ ಮಾಡ್ಕೊತಾನೆ ನಂಗೆ ಎಷ್ಟು ಬೇಕಷ್ಟು. ಅದಾದ್ಮೇಲೆ ಆಲ್ಟ್ ಹಿಡ್ದು ಹಿಂಗೆ ಮಾಡಿ ಕ್ಲಿಪ್ಪಿಂಗ್ ಮಾಸ್ಕ್ ಕ್ರಿಯೇಟ್ ಆಕೈತಿ. ಸೊ ಅವಾಗ ಏನು ಮಾಡ್ತಾನೆ, ಇದು ತೊಗೊಂಡು ಸ್ವಲ್ಪ ನಾನು ಎತ್ತರಕ್ಕೆ ಹೋಯ್ತಾನೆ ಈ ಥರ. ಸೊ ಈ ಥರ ತರ್ತಾನೆ. ಇಲ್ಲಿ ನೋಡ್ಬೋದು ನಾನು ತಲೆ ಒಂದು ಸ್ವಲ್ಪ ಕಟ್ ಆಯ್ತು. ನಾನು ಬೇಕಾದ್ಲೆಲ್ಲ ಮಾಡಿ ಆಗುತ್ತೆ ಹೇಳ್ತೀನಿ ನೋಡ್ರಿ ಇಲ್ಲಂಗ. ಸೊ ಇದಾದ್ಮೇಲೆ ಏನು ಮಾಡ್ತೀನಿ ನಾನು, ಇದೇನೈತಲ್ಲ ಕಾಪಿನಟ್ ಚಂದ ಅವ್ರ ಲೇಯರ. ಸೊ ಅದನ್ನ ಡೂಪ್ಲಿಕೇಟ್ ಮಾಡ್ತಾನೆ, ಅದನ್ನ ಇನ್ನೊಂದು ಕ್ರಿಯೇಟ್ ಮಾಡ್ತಾನೆ. ಸೊ ಅದಕ್ಕೆ ಕಂಟ್ರೋಲ್-J ಬಡ್ಡಿ ಅಂದ್ರೆ ಅದು ಡೂಪ್ಲಿಕೇಟ್ ಆಗಿ ಇನ್ನೊಂದು ಕ್ರಿಯೇಟ್ ಆಗ್ತದೆ. ಓಕೆನಾ. ಸೊ ಅದು ಕ್ರಿಯೇಟ್ ಆದಮೇಲೆ ನಾನು ಅವ್ರನ್ನೂ ಸೆಲೆಕ್ಟ್ ಸಬ್ಜೆಕ್ಟ್ ಮಾಡ್ತಾನೆ. ಸೆಲೆಕ್ಟ್ ಆದ್ರೆ ಮಾಸ್ಕ್ ಮಾಡಿಬಿಡ್ತಾನೆ. ಸೊ ಈಗೇನು ಮಾಡ್ತಾನೆ ನಾನು, ಅವ್ರದ್ದು ಮಾಸ್ಕ್ ಸೆಲೆಕ್ಟ್ ಮಾಡಿ ಬ್ರಷ್ ಟೂಲ್ಗೆ ಹೋಗ್ತಾನೆ. ಓಕೆ, ಸೊ ಬ್ರಷ್ ಟೂಲ್ಗೆ ಹೋಗಿ ಇಲ್ಲಿ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ತಾನೆ. ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ನೀವು, ಈ ಥರ ಶಾರ್ಟ್ಕಟ್ ಎಕ್ಸ. ಸೊ ಇದು ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ತಾನೆ. ಬ್ಲ್ಯಾಕ್ ಸೆಲೆಕ್ಟಿಂಗ್ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಹಾರ್ಡ್ನೆಸ್ ಅದು. ಸೊ ನಾನು ಇಲ್ಲಿ ಪ್ಲೇ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ ಈಚೆ ಕಡೆ. ಸೊ ಈಗೇನು ಅನಿಸ್ತಾ ಸ್ವಲ್ಪ 3D ಲುಕ್ ಬರುತ್ತೆ. ಯಾಕೆ ಇಲ್ಲೇನು ಸ್ವಲ್ಪ ನಮ್ದು ತಲೆ ಹೊರಗೆ ಬಿತ್ತಲ್ಲ. ಸೊ ಈ ಥರ. ಸೊ ಇದನ್ನು ಮತ್ತೆ ನಾನು ಮೂಟೂಲು ಬರ್ತಾನೆ. ಈಗೇನು ಮಾಡ್ತಾನೆ, ಮಂಜನ ಅವ್ರನ್ನ ತೊಗೊಂಬರ್ತಾನೆ ವೇಟ್. ಸೊ ಅದಾದ್ಮೇಲೆ ಮಂಜನ ಅವ್ರನ್ನ ಯಾವ ರೆಕ್ಟ್ಯಾಂಗಲ್ ಮ್ಯಾಗ ಕುಂಸೋತ್ಲ ಆ ಥರ ಮ್ಯಾಗ ಹೋಯ್ತಾನೆ. ಹೋದ್ಮ್ಯಾಗ ಮತ್ತು ಕಂಟ್ರೋಲ್-T ಬಡಿತಾನೆ, ಟ್ರಾನ್ಸ್ಫರ್. ಸೊ ಈ ಥರ ಎಷ್ಟು ಭಾಳ ಸಿಂಪಲ್ ಐತೆ. ಅದು ನೀವು ಮಾಡ್ಕೋತ ಗೊತ್ತಾದ್ರೆ ಗೊತ್ತಾಗೈತಿ ನಿಮ್ಗೆ ಯಾವಾಗ ಮಾಸ್ಟರ್ ಆಗ್ತೀರಿ ಅಂದ್ರೆ ನೀವು ಯಾವಾಗ ನೀವು ಎಷ್ಟು ಯೂಸ್ ಮಾಡ್ತೀರಿ, ಎಷ್ಟು ಪ್ರಾಜೆಕ್ಟ್ಸ್ಗೂ ಮಾಡ್ತೀರಿ ಅದ್ರ ಮ್ಯಾಗ ಡಿಪೆಂಡ್ ಆಕೈತಿ ನೀವು ಎಷ್ಟು ಪ್ರೋ ಆಗ್ತೀರಿ ಅನ್ನೋದು. ಸೊ ಸೇಮ್ ಹಿಂಗೆ ಮಾಡೋಣ ಮಂಜನ ತಲೆ ಮ್ಯಾಗ.
ಕಂಟ್ರೋಲ್ ಚೇ ಬಡಿದ ಡೂಪ್ಲಿಕೇಟ್ ಮಾಡಿ ಸೆಲೆಕ್ಟ್ ಸಬ್ಜೆಕ್ಟ್ ಮಾಸ್ಕ ಅದಾದ್ಮೇಲೆ ಏನು ಮಾಡ್ತೀನಿ ಮತ್ತು ಮಾಸ್ಕ್ ಸೆಲೆಕ್ಟ್ ಮಾಡಿ ಮಂಜನ ಅವ್ರದ್ದು ಬ್ರಷ್ ಟೂಲ್ಗೆ ಹೋಗಿ ಬ್ಲ್ಯಾಕ್ ಸೆಲೆಕ್ಟ್ ಮಾಡಿ ರಿಮೂವ್ ಮಾಡ್ತೀನಿ ಬಾದು ಉಳ್ಕಿದ್ದೆಲ್ಲ. ಓಕೆ ಸೊ ನಂಗೆ ಇದು ಮಾಡಿದ್ಮೇಲೆ ಒಂದು ಇಲ್ಲಿ ಒಂದು ಸತಿ ಇದನ್ನಾತು ಏನಂದ್ರೆ ಮಂಜನ ಅವ್ರದ ಇಲ್ಲಿ ಏನು ಬರತೈತಿ ಕೈ ಹೊರಗೆ ಬರತೈತಿ. ಓಕೆ ಸೊ ನಾವು ಅದನ್ನ ತೋರಿಸ್ಬೋದು 3D ಆಗಿ. ಸೊ ಅದಕ್ಕೆ ನಾ ಏನು ಮಾಡ್ತೀನಿ ಮಂಜನ ಅವ್ರದ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊತೀನಿ. ಅದಕ್ಕಿಂತ ಇಲ್ಲಾಂದ್ರೆ ಕಾಪಿ ಅವ್ರದನ್ನ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಅವ್ರದ್ದು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ತಾನೆ, ಅವ್ರದ್ದು ಮೇನ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತಾನೆ, ಅವ್ರ ತಲೆದೊಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತಾನೆ. ಇದನ್ನ ಸೆಲೆಕ್ಟ್ ಮಾಡ್ತಾನೆ ಕಂಟ್ರೋಲ್ ಹಿಡ್ದ ನಾವು ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊತ ಹೊಂಟೀನಿ. ಅದ್ಮ್ಯಾಗ ಅದು ಕಂಟ್ರೋಲ್ ಹಿಡ್ದ ಜಿ ಬಿಡ್ತೀನಿ. ಸೊ ಒಂದು ಗ್ರೂಪ್ ಆಯ್ತು. ಸೊ ಇದು ಮಾಡ್ತೀನಿ ನಾನು ಚಂದು ಈ ಥರ ಮಾಡಿ ಡನ್ ಕೊಡ್ತೀನಿ. ಓಕೆ ಆದ್ಮ್ಯಾಗ ಅದನ್ನ ಕಂಟ್ರೋಲ್ ಟಿ ಹೊಡೆದು ಟ್ರಾನ್ಸ್ಫರ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗೆಲ್ಲ ಪೂರ್ತಿ ಗ್ರೂಪೆಲ್ಲ ಟ್ರಾನ್ಸ್ಫರ್ ಮಾಡೋಕೈತಿ. ಸೊ ಅದನ್ನ ಇಲ್ಲಿ ತೊಗೊಂಬರ್ತೀನಿ. ಮಂಜನ ಅವ್ರದ್ದು ಏನೈತಿ ಸೊ ಅವ್ರದ್ದು ನಾನು ಜಸ್ಟ್ ಗ್ರೂಪ್ ಮಾಡೋದನ್ನ ಹಂಗೆ ಕಂಟ್ರೋಲ್ ಟಿ ಹಿಡಿದು 3 ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಟಿ ಹಿಡಿದು ಕಟ್ ತೊಗೊಂಬರ್ತಾನೆ. ಅದು ಚಂದ ಅವ್ರದ್ದು ಇಲ್ಲಿ ಗ್ರೂಪ್ ಇಲ್ಲಿ ತೊಗೊಂಬರ್ತಾನೆ. ಓಕೆ ಸೊ ಮಂಜನ ಅವ್ರದ್ದು ನಾವು ಕೈ ಹೆಂಗೆ ಹೊರಗೆ ತರೋದು ಹೇಳ್ತ ನೋಡ್ರಿ. ಸೊ ನಾನು ಅವ್ರದ್ದು ಮಾಸ್ಕ್ ಡಿಲೀಟ್ ಮಾಡ್ತೀನಿ. ಮಾಸ್ಕ್ ಅಂದ್ರೆ ಅವ್ರದ್ದು ರಿಮೂವ್ ಮಾಡಿದ ಪಾಠ. ಸೊ ಇದು ಬ್ಲ್ಯಾಕ್ ಕಲರ್ ಇರ್ತೈತಿ ಅದಕ್ಕೆ ಮಾಸ್ಕ್ ಅಂತೂ ನಾವು. ಸೊ ಅದನ್ನ ಡಿಲೀಟ್ ಮಾಡೋಣ. ಸೊ ಮತ್ತೆಲ್ಲ ವಾಪಸ್ ಬರ್ತೈತಿ. ನಾವು ಸೆಲೆಕ್ಟ್ ಸಬ್ಜೆಕ್ಟ್ ಮಾಡ್ತಾನೆ. ಓಕೆ ಸೆಲೆಕ್ಟ್ ಆಗ್ತಿಲ್ಲ. ಇಲ್ಲಿ ನೋಡಿದ ಮಂಜನ ಅವ್ರ ಕೈ ಕರೆಕ್ಟಾಗಿ ಸೆಲೆಕ್ಟ್ ಆಗಿಲ್ಲ. ಸೊ ಅದನ್ನು ಫಿಕ್ಸ್ ಮಾಡೋದು ಹೆಂಗಂದ್ರೆ ಇಲ್ಲಿ ಟೂಲ್ಗೆ ಸೆಲೆಕ್ಷನ್ ಟೂಲ್ಗೆ ಹೋಗಿ ಈ ಥರ ಮಾಡ್ಕೋಬೇಕಾ. ಸ್ವಲ್ಪ ಟೈಮ್ ತೊಗೋತೈತಿ ಇದು ಸೆಲೆಕ್ಷನ್ ಟೂಲ, ಬಟ್ ಚಲೋ ರಿಸಲ್ಟ್ ಕೊಡ್ತೈತಿ. ಇಲ್ಲಕ್ಕ ನೀವು ಫುಲ್ಲು ಅಕ್ಯುರೇಟ್ ಬೇಕಂದರೆ ಪೆನ್ ಟೂಲ್ ಯೂಸ್ ಮಾಡ್ತೀರಿ. ಬಟ್ ತಮ್ಮನೇಲಿಕ್ಕೆ ಯಾರೋ ಪೆನ್ ಟೂಲ್ ಯೂಸ್ ಮಾಡೋದು ಬೇಕಾಗಿಲ್ಲ. ಮೀನ್ಸ್ ಜಸ್ಟ್ ನಡೆದೈತಿ. ಮಾಸ್ಕ್ ಕ್ರಿಯೇಟ್ ಮಾಡ್ತೀನಿ. ಸೊ ಈಗೇನು ಮಾಡ್ತೀನಿ ನಾನು ಜಸ್ಟ್ ತೆಳಗಿನ ಪಾರ್ಟ್ ರಿಮೂವ್ ಮಾಡ್ತೀನಿ. ಬ್ರಷ್ ಟೂಲ್ಗೆ ಹೋಗಿ ಸೊ ಸಮ್ ಗೈಸ್ ಹೇಳ್ಬೋದು ಇಲ್ಲ ನೀ ಅಲ್ಲೇ ಮಾಸ್ಕ್ದಾಗ ಇದು ತೊಗೊಬೋದಿತ್ತು ಅಂದ. ಬಟ್ ಅದು ಭಾಳ ಮತ್ತೆ ಹಿಂದರ್ಸಿಗೆ ಇಲ್ಲೆಲ್ಲ ಎತ್ತು ಥರ ಆಗ್ತಿತ್ತು. ಸೊ ಅದಕ್ಕೆ ನಾನು ಹಿಂಗೆ ಮಾಡಿ ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲತ್ತಂದ ಅಷ್ಟು. ಸೊ ಈ ಥರ ಸೊ ನಮ್ಮ 3D ಲುಕ್ಕು ಬಂತು. ಇಲ್ಲಿ ಅರೇಂಜ್ಮೆಂಟು ಆಯ್ತು. ಸೊ ಗೋಲ್ಡನ್ ರಶ್ಯೂದಾಗೂ ಐತಿ. ಸೊ ಈ ಸಲ ಗೋಲ್ಡನ್ ರಶ್ಯೂ ಈ ಥರ ಬರತೈತಿ. ಓಕೆ ಈಗೇನು ಮಾಡ್ತೀನಿ ನಾನು ಸೊ ಸ್ವಲ್ಪ ಇವ್ರದ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಮಂಜನ ಅವ್ರದ್ದು. ಸೊ ದಟ್ ಮಂಜನ ಅವ್ರ ತಲೆ ನೋಡಿ ಎಷ್ಟು ಚಲೋ ಐತಿ, ಮಸ್ತ್ ಐತಿಲ್ಲ, ಶೈನ್ ಆಗತೈತಿ. ಓಕೆ ಸೊ ಈಗ ಅವರ ಮಂಜನ ಕೊಡ್ತೀನಿ. ಇವರಿಬ್ಬರದು ಕಂಟ್ರೋಲ್ ಟಿ ಮಾಡ್ತೇನೆ ನಾನು. ಇಬ್ಬರದು ಟ್ರಾನ್ಸ್ಫಾರ್ಮ್ ಕೊಟ್ಟ ಅರೇಂಜ್ ಮಾಡ್ತೀನಿ ಕರೆಕ್ಟಾಗಿ. ಓಕೆನಾ. ಸೊ ಅದಾದ್ಮೇಲೆ ಎಲ್ಲಿ ಮಾಡ್ಬೋದು ನೀವು ಬ್ಯಾಕ್ಗ್ರೌಂಡ್ ಸ್ವಲ್ಪ ಎದ್ದು ಕಾಣೋಂಗೆ ಮಾಡ್ಬೋದು. ಅದು ಹೆಂಗಂದ್ರೆ ಸೊ ಜಸ್ಟ್ ನೀವು ಚಂದವ್ರದ್ದು ಏನೈತಿಲ್ಲ ಇನ್ನು ಓಪನ್ ಮಾಡ್ತೀನಿ ನಾನು. ಓಪನ್ ಮಾಡಿ ಅದು ರೆಕ್ಟ್ಯಾಂಗಲ್ ಏನೈತಿಲ್ಲ ಅದನ್ನ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಡ್ರಾಪ್ ಶಾಡೋ ಕೊಡ್ತೀನಿ. ಇಲ್ಲಿ ನೋಡಿರಿ ಆತಲ್ಲ. ಸೊ ಇದನ್ನು ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ನಾನು. ಸೊ ಡಿಸ್ಟೆನ್ಸ್ ಕಡಿಮೆ ಮಾಡ್ತೀನಿ. ಒಪಾಸಿಟಿ 100 ಮಾಡ್ತೀನಿ. ಸ್ವಲ್ಪ ಕಮ್ಮಿ ನೋಡ್ರಿ. ಸ್ವಲ್ಪ ಅದು ಕೂಡ ಆಡ್ರಿ ನಿಮ್ಗೆ ಕರೆಕ್ಟಾಗಿ ನಿಮ್ಗೆ ರಿಸಲ್ಟ ಇಷ್ಟಿಷ್ಟ ನಾ ಏಟ್ ಹಾಕತ್ತೀನಿ ಅಷ್ಟಿಷ್ಟ ನಾ ಹಾಕ್ಬೇಡ್ರಿ. ಅದು ಕೂಡ ಆಡ್ರಿ ನೀವು ಎಷ್ಟಾದ್ರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತೀರ ನಮ್ಗೆ ಗೊತ್ತಾಕೈತಿ. ಸೊ ಬಟ್ ಕರೆಕ್ಟ್ ಕೂತು ನಮ್ಗೆ ಇದು ಕರೆಕ್ಟ್ ಅನಿಸ್ತನಕೋ ಎಷ್ಟೈತಿ ಡಿಸ್ಟೆನ್ಸ್ 5 ಐತಿ, ಸೈಜ್ 8 ಐತಿ. ಓಕೆ ಸ್ಪ್ರೆಡ್ 0 ಐತಿ. ಸೊ 96 ಅದೇನು ಡಿಪೆಂಡ್ ಆಗ್ಬಿಟ್ಟು ಅಷ್ಟೊಂದು. ಸೊ ಇದನ್ನ ಸೇಮ್ ಸೆಟ್ಟಿಂಗ್ಸ್ ನಾವು ಮಂಜನ ಅವ್ರಿಗೂ ಹಾಕ್ತೇವೆ. ಆಟೋಮೆಟಿಕ್ ಅದು ಹಾಕೋದೈತೆ ಅದು ಫೋಟೋಶಾಪ. ಜಸ್ಟ್ ರೆಕ್ಟ್ಯಾಂಗಲ್ ಮ್ಯಾಕೆ ಮಂಜನ ಅವ್ರದ್ದು ಏನು ರೆಕ್ಟ್ಯಾಂಗಲ್ ಐತೆ ಅದನ್ನ ಡಬಲ್ ಕ್ಲಿಕ್ ಮಾಡ್ತಾನೆ. ಡ್ರಾಪ್ ಶೇಡ್ ಕೊಟ್ಟಿದ್ರೆ ಕರೆಕ್ಟ್ ಅದು ಸೇಮ್ ಸೆಟ್ಟಿಂಗ್ಸ್ ಕೊಡಿಸ್ತೈತಿ. ಬಟ್ ನಾ ಏನು ಮಾಡ್ತೀನಿ ಮಂಜನ ಅವ್ರದ ಸ್ವಲ್ಪ ಈ ಕಡೆ ಶಾಡೋ ಬರಲಿ ಅನ್ನಿಸ್ತೈತಿ ನನಗೆ. ಸೊ ನಾ ಏನು ಮಾಡ್ತೀನಿ ಅದನ್ನು ಕ್ಲಿಕ್ ಮಾಡಿ ಡ್ರಾಪ್ ಶೇಡಕ್ಕೆ ಹೋಗಿ ಸೊ ಈಗೇನು ಮಾಡ್ತಾನೆ ಡಿಸ್ಟೆನ್ಸ್ 0 ಮಾಡ್ತಾನೆ ಅವ್ರದ್ದು. ಸೊ ಸ್ವಲ್ಪ ಸ್ಪ್ರೆಡ್ ಹೆಚ್ಚು ಮಾಡ್ತಾನೆ ಸೈಜ್. ಸೊ ಓಕೆ
ಸೊ ಇಷ್ಟ ಆಕೈತೆ. ಸೊ ಈ ಥರ ಬಂತಿಲ್ಲ, ಓಕೆನಾ. ಸೊ ಇದಾದ್ಮೇಲೆ ನಾನು ಏನು ಮಾಡ್ತೀನಿ, ಓಕೆ ಗೈಸ್. ಸೊ ಇದಾದ್ಮೇಲೆ ನಾನು ಇಲ್ಲೊಂದು ಸ್ವಲ್ಪ ಟೆಕ್ಸ್ಟ್ ಬರ್ತಾವೆ ಟೆಕ್ಸ್ಟ್. ಸೊ ಡೈರೆಕ್ಟ್ ನಾವು ಟೆಕ್ಸ್ಟ್ ಹಾಕಿದ್ರೆ ಅದೊಂದು ಎಷ್ಟೊಂದು ಎದ್ದಕ್ಕೆ ಕಾಣಂಗಿಲ್ಲ. ಸೊ ಅದಕ್ಕೊಂದು ನಾನು ಇಲ್ಲೊಂದು ಸ್ವಲ್ಪ ಬ್ಲ್ಯಾಕ್ ಏನಾರು ಹಾಕ್ತಾನೆ. ಸೊ ಇದು ಪೂರ್ತಿ ಮ್ಯಾಗ ಹೋಗಿ ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಹೊಸ ಲೇಯರ್ ಕ್ರಿಯೇಟ್ ಆದ್ಮೇಲೆ ನಾನು ಬ್ರಷ್ ಟೂಲ್ಗೆ ಹೋಗ್ತಾನೆ. ಸೆಟ್ಟಿಂಗ್ಸ್ ಏನಿರ್ತೈತೆ ಅಂದರೆ ಹಾರ್ಡ್ನೆಸ್ 0 ಪೂರ್ತಿ. ಅದಾದ್ಮೇಲೆ ಸೈಜ್ ನಿಮ್ಗೆ ಎಷ್ಟು ಬೇಕಾದ್ರೆ ಇಟ್ಕೊರಿ. ಕಲರನ್ನು ಬ್ಲ್ಯಾಕ್ ಇಟ್ಕೊತಾನೆ. ಓಕೆ, ಬ್ಲ್ಯಾಕ್ ಇಟ್ಕೊಂಡು ಈ ಥರ ನಾನು ಟ್ಯಾಪ್ ಮಾಡ್ತಾನೆ. ನೀವೇನಾರು ಮಿಸ್ಟೇಕ್ ಮಾಡಿ ಅದನ್ನ ಹೇಳಿಲ್ಲ ಮೇನ್ ಥಿಂಗ. ನೀವೇನಾರು ಲೈಕ್ ಮಿಸ್ಟೇಕ್ ಮಾಡಿದ್ರೆ Ctrl+Z ಮಾಡ್ಬೋದು. ಅದನ್ನ ವಾಪಸ್ ಮಾಡೋಕ್ಕೆ Ctrl+Shift+Z ರೀಡು. ಅದು ಗೊತ್ತೇ ಇರ್ತದೆ ಬೇಸಿಕ್ ನಿಮ್ಗೆ ಕಂಪ್ಯೂಟರ್ ಯೂಸ್ ಮಾಡ್ತೀರ ಅಂದ್ರೆ. ಓಕೆ, ಸೊ ಈ ಥರ ಮಾಡ್ತೀನಿ ಕ್ರಿಯೇಟ್. ಇಲ್ಲಕ್ಕಂದ್ರೆ ಜಸ್ಟ್ ಇಲ್ಲೊಂದು ಕ್ಲಿಕ್ ಮಾಡಿ ಶಿಫ್ಟ್ ಹಿಡಿದು ಈ ಥರ ಮಾಡಿಬಿಟ್ರೆ ಮುಗಿದು ಕ್ರಿಯೇಟ್ ಆಗೈತೆ. ಇದನ್ನು ಕ್ರಿಯೇಟ್ ಮಾಡೋಕೆ ಒಬ್ಬೊಬ್ಬರ ಗ್ರೇಡಿಯಂಟ್ ಯೂಸ್ ಮಾಡ್ತಾರೆ ಮತ್ತು ಭಾಳ ಟಿಪ್ಸ್ ಇರ್ತಾವೆ. ಅದೇನು ಡಿಪೆಂಡ್ ಆಗಂಗೆ ನೀವು ಯಾವ ಥರ ಮಾಡ್ತಿರ್ತಂದ್ರೆ ಮ್ಯಾಥ್ಸ್ದಾಗ ನೀವು ಯಾವ ಫಾರ್ಮುಲಾ ಹಾಕಿ ಲೆಕ್ಕ ಮಾಡಿ ಡಿಪೆಂಡ್ ಆಗಂಗಿಲ್ಲ, ರಿಸಲ್ಟ್ ಮತ್ತೇನು ಅದೇ ಇರ್ತೈತಿ. ಸೊ ಆ ಥರ. ಸೊ ಈ ಥರ ಆತ. ಸೊ ಇದಾದ್ಮ್ಯಾಗ ನಮಗೆ ಇಲ್ಲಿ ಏನು ಟೆಕ್ಸ್ಟ್ ಬೇಕಲ್ಲ ಅದು ಟೆಕ್ಸ್ಟ್ ಆ್ಯಡ್ ಮಾಡೋಣ. ಸೊ ನಮಗೇನು ಬೇಕು, ಸೊ ಮಸ್ತ್ ಲೇಪ ಅಂತ ಬರೆಯೋಕೆ ಟ್ರೈ ಮಾಡ್ತಾನೆ. ಸೊ ಮಸ್ತ್ ಲೇಪ ಒಂಥರ ನಮ್ಮ ಕರ್ನಾಟಕಕ್ಕೂ ಹಿಟ್ ಆಗೈತಿ, ಕರ್ನಾಟಕ ಪೀಪಲ್ಗೆ, ಮತ್ತು ಇದಕ್ಕೂ ಮ್ಯಾಚು ಆಕೈತಿ. ಸೊ ಅದನ್ನು ನಾನು ಕನ್ನಡ ಟೈಪ್ ಹೆಂಗೆ ಮಾಡ್ತೀನೋ ನೀವು ನುಡಿ ಯೂಸ್ ಮಾಡ್ಬೋದು. ಸೊ ನಾನು ನುಡಿ ಯೂಸ್ ಮಾಡೋಂಗಿಲ್ಲ. ಸೊ ಅದ್ರ ಕೀಬೋರ್ಡ್ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಕೈತಿ. ಸೊ ಅದನ್ನ ಅದಕ್ಕೆ ಏನು ಮಾಡ್ತೀನಿ, ಈಸಿ ಟೈಪ್ ಇನ್ ಕನ್ನಡ ಅಂತ ಒಂದು ವೆಬ್ಸೈಟ್ ಬರ್ತೈತಿ. ಓಕೆ, ಟೈಪ್ ಇನ್ ಕನ್ನಡ ಫಸ್ಟ್ ಟೈಪ್ ಬರ್ತೈತಿ. ಸೊ ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಏನು ಬೇಕಲ್ಲ ಅದನ್ನು ಟೈಪ್ ಮಾಡ್ಬೋದು. ನಾನು ಮಾಡಿದ್ರೆ ಮುಗಿತು, ಮಸ್ತ್ ಲೇಪ ಈ ಥರ ಬರ್ತೈತಿ. ಸೊ ಇದು ಮಾಡಿ ಎಲ್ಲ ಸೆಲೆಕ್ಟ್ ಮಾಡ್ಕೋದು. ಸೆಲೆಕ್ಟ್ ಮಾಡಿ Ctrl+C ಬಡಿದ್ರೆ ಕಾಪಿ ಆಕೈತಿ. ಸೊ ನಾನು ಮಾಡ್ಕೋತಾನೆ. ಸೊ ನಾನು ಮಾಡ್ಕೊಂಬನ್ನಿ. ಅದಾದ್ಮ್ಯಾಗ ನಾನು ಇಲ್ಲಿ ಟಿ ಬಿಡಿತೀನಿ ಕೀಬೋರ್ಡ್ದಾಗ. ಟಿ ಬಡಿದ್ಮ್ಯಾಗ ಇಲ್ಲಿ ಟೆಕ್ಸ್ಟ್ ಟೂಲ್ನ ಓಪನ್ ಮಾಡ್ಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿ ನೀವು ಇಲ್ಲಿ Ctrl+V ಮಾಡಿದ್ರೆ ಮುಗೀತು. ಇಲ್ಲಿ ಇನ್ನು ಹಾಕೈತಿ, ಪೇಸ್ಟ್ ಹಾಕೈತಿ. ಸೊ ನೀವು ಏನಾರು ಬೇರೆ ಫಾಂಟ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಈ ಥರ ಆಗಿಬಿಡ್ತೈತಿ. ತೋರಿಸ್ತೀನಿ ನಿಮ್ಗೆ. ಸೊ ನೋಡಿರಿ ಅದು ಆಗತ್ತಿಲ್ಲ, ಯಾಕಂದ್ರೆ ಸಪೋರ್ಟ್ ಆಗಂಗಿಲ್ಲ. ಸೊ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಅನೇಕ ಅಂತ ಒಂದು ಫಾಂಟ್ ಸಿಗ್ತೈತಿ. ಸೊ ಅದನ್ನು ಓಪನ್ ಮಾಡ್ತೀನಿ. ನಾನು ಅದನ್ನ ಚೂಸ್ ಮಾಡಿ ಇಲ್ಲಿ ಇಡ್ತೀನಿ. ಸೊ ಇದ್ರ ಕಲರ್ ನಾನು ವೈಟ್ ಮಾಡ್ತೀನಿ. ಸೊ ಇಲ್ಲಿ ಕಲರ್ದಾಗ ಹೋಗಿ ಓಪನ್ ಮಾಡ್ತೀನಿ. ನಿಮ್ಗೆ ಇದಕ್ಕೆ ಕಾಣತ್ತಿಲ್ಲ ಅಂದ್ರೆ ಕ್ಯಾರೆಕ್ಟರ್ಸ್ದ ಇಲ್ಲಿ ಇರ್ತಾವೆಲ್ಲ. ಸೊ ನಿಮಗೆ ಇಲ್ಲಿ ಏನು ಬೇಕಾದ ಓಪನ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಕ್ಯಾರೆಕ್ಟರ್ಸ್ ಮಾಡಿದ್ರೆ ಕ್ಯಾರೆಕ್ಟರ್ಸ್ ಅದಾವಲ್ಲ, ಸೊ ಈ ಥರ ಓಪನ್ ಮಾಡ್ಕೋಬೋದು. ಸೊ ಇತ್ತಿರದು ನಾನು ಥಿಕ್ನೆಸ್ ಅಥವಾ ಇದನ್ನ ಹೆಚ್ಚು ಮಾಡ್ತೀನಿ. ಸೊ ಅದಕ್ಕೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಬೋಲ್ಡ್ ಐತಿ, ನಾನು ಎಕ್ಸ್ಟ್ರಾ ಬೋಲ್ಡ್ ಸೆಲೆಕ್ಟ್ ಮಾಡ್ತೀನಿ. ಸೊ ಅದಾಗ ಮತ್ತೆ ಮೂವ್ ಟೂಲ್ಗೆ ಈ ಸ್ಲೇಪ್ ಅಂತ ಇಲ್ಲಿ ಇಡ್ತೀನಿ. ಸೊ ಇಲ್ಲಿ ಇಟ್ಟ ಅರೇಂಜ್ ಮಾಡ್ಕೊತೀನಿ ಕರೆಕ್ಟಾಗಿ. ಓಕೆನಾ. ಸೊ ಇದಾದ್ಮ್ಯಾಗ ನಾನು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಆದ್ಮ್ಯಾಗ ಇಲ್ಲಿ ಕಲರ್ ಓವರ್ಲಿಕ್ಕೆ ಹೋಗ್ತೀನಿ. ಇಲ್ಲಿ ಸಾರಿ ಗ್ರೇಡಿಯಂಟ್ ಓವರ್ಲಿಕ್ಕೆ ಹೋಗ್ತೀನಿ. ಅದಾದ್ಮ್ಯಾಗ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಗ್ರೇ ಕಲರ್ದ ಗ್ರೇಡಿಯಂಟ್ ತೊಗೊಂಡು ನೋಡಿ ನಿಮ್ಗೆ ಯಾವ್ದು ಅನಿಸುತ್ತೆ. ಓಕೆ, ಇಲ್ಲಿ ಗ್ರೇ ಐತಿ. ಸೊ ಇದನ್ನ ನಾವು ಗ್ರೀನಾಗಿ ಕನ್ವರ್ಟ್ ಮಾಡ್ಕೊಂಡು ಸೊ ಇದನ್ನು ಕ್ಲಿಕ್ ಮಾಡಿ ಏನು ಮಾಡ್ತೀನಿ, ನಾನು ಪೂರ್ತಿ ಡಾರ್ಕ್ ಕಲರ್ ಗ್ರೀನ್ ಇರಲಿಲ್ಲ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ಥರ ಇದ್ರದ್ದು ಹೆಕ್ಸ್ ಕೋಡ್ ಕಾಪಿ ಮಾಡ್ಕೋತಾನೆ. ಇದ್ರ ಮ್ಯಾಗೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತಾನೆ. ನಡು ಹೋಗ್ತಾನೆ. ಇದ್ರ ಮ್ಯಾಗ ಅದು ಸೇಫ್ ಪೇಸ್ಟ್ ಮಾಡಿ ಏನು ಮಾಡ್ತಾನೆ, ಇದ್ರದ್ದು ಪ್ಲೇಸ್ಮೆಂಟ್ ಇಲ್ಲಿ ಇಡ್ತಾನೆ. ಓಕೆ, ಡ್ರಾಪ್ ಶಾಡೋ ಕ್ರಿಯೇಟ್ ಮಾಡಿ ಈ ಥರದ್ದು ಏನು ಮಾಡ್ತಾನೆ, ಸ್ಪ್ರೆಡ್ ಅದು ಹೆಚ್ಚು ಮಾಡ್ತಾನೆ. ಅಡ್ಜಸ್ಟ್ ಮಾಡ್ಕೋತೀನಿ ಅದಕ್ಕೆ ಹೆಂಗೆ ಬೇಕಂಗೆ. ನೀವು
ಸಾರಿ ಗೈಸ್, ಐ ನೋ ಭಾಳ ಡಿಸ್ಟರ್ಬೆನ್ಸ್ ಆಗತೈತಿ. ಐ ಡೋಂಟ್ ನೋ ನನ್ನ ಫಸ್ಟ್ ವಿಡಿಯೋಕ್ಕೆ ಹಿಂಗೆ ಯಾಕೆ ಆಗತ್ತೆ ಅಂತ. ಸೊ ಈ ಥರ ಆಗ್ತದ. ಸೊ ನಾನು ಓಕೆ ಕೊಡ್ತೀನಿ. ಓಕೆ, ಸೊ ಈ ಥರ ಆತ. ಬಟ್ ಅಷ್ಟೊಂದು ಎದ್ದಕ್ಕೆ ಕಾಣತ್ತಿಲ್ಲ ನಮಗೆ ಕರೆಕ್ಟಾಗಿ. ಸೊ ನಾನು ಸ್ವಲ್ಪ ನೀವು ಇಷ್ಟೇ ಇಡ್ಬೋದಾ. ಸೊ ನೀವು ಸ್ವಲ್ಪ ಡೀಪಾಗಿ ಹೋದ್ರೆ ನಾನು ಇಲ್ಲಿ ನನ್ನ ಸ್ಟೈಲ್ಸ್ಗೂ ಕ್ರಿಯೇಟ್ ಮಾಡಿ ಇಟ್ಕೊಂಡೀನಿ. ಓಕೆ, ನನಗೆ ಹೆಂಗೆ ಬೇಕು ಹಂಗೆ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡೀನಿ. ಇದು ಸೆಲೆಕ್ಟ್ ಮಾಡ್ತೀನಿ. ಇದ್ರಾಗೆ ಏನಿಲ್ಲ ಸ್ಟೈಲ್ಸ್ ಅಂದರೆ ನಾನು ಇನ್ನರ್ ಗ್ಲೋ ಅದು ಹಿಂಗೆ ಜಸ್ಟ್ ನಾನು ಸೆಟ್ಟಿಂಗ್ಸ್ ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡೇನೆ ಅಷ್ಟ. ಇದು ಹೆಂಗೆ ಮಾಡ್ಕೋದು. ಓಕೆ, ನಿಮ್ಮ ಸೆಟ್ಟಿಂಗ್ಸ್ ಬೇಕಾದ್ರೆ ನೋಡ್ಕೊರಿ. ಇನ್ನರ್ ಶ್ಯಾಡೋ ಏಟೈತಿ, ಈ ಥರದ್ದು ಬ್ಲೆಂಡಿಂಗ್ ಮೋಡ್ ಲೀನಿಯರ್ ಡಾಜ್ ಐತಿ, 52 ಆ್ಯಂಗಲ್ ಐತಿ, 201 ಐತಿ. ಓಕೆ, ಬಟ್ ನಾನು ಈಗ ಥರದ್ದು ಕಲರ್ ಏನು ಮಾಡ್ತೀನಿ, ನಾನು ಈ ಗ್ರೇಡಿಯಂಟ್ ಕೊಡ್ತೀನಿ. ಸೊ ಗೈಸ್, ಈ ಥರದ ಡ್ರಾಪ್ ಶೇಡೋವನ್ನು ಚೇಂಜ್ ಮಾಡ್ತೀನಿ. ಬ್ಲ್ಯಾಕ್ ಅಂತ ತೆಗೆದ ಏನು ಮಾಡ್ತಾನೆ, ಸ್ವಲ್ಪ ಅದ್ರ ಗ್ರೀನ್ದಾಗ ನಾನು ಸ್ವಲ್ಪ ಗ್ರೀನ್ದಾಗ. ಸೊ ಓಕೆನಾ, ಅದಕ್ಕೊಂದು ಸ್ಟ್ರೋಕ್ ಕೊಡೋಣ. ಸ್ಟ್ರೋಕ್ ಪೂರ್ತಿ ಅಂತ ಸಣ್ಣ ಇಡೋಣ. ಓಕೆ, ಎಂಬೂಷ್ದಾಗ ಹೋಗಿ ಎಂಬೂಷ್ ಕ್ಲಿಕ್ ಆಲ್ರೆಡಿ ಕುಯ್ತಾನೆ ಅಂದ್ರೆ ಯಾಕಂದ್ರೆ ಸೊ ಇದ್ರ ಮಾಡಿಟ್ಟೇನೆ ಮೊದಲ. ಈ ಥರ ಕೊಟ್ನಿ. ಓಕೆ ಕೊಡ್ತೀನಿ ನಾನು. ಇದಕ್ಕೆ ನಾನು ಟೆಕ್ಸ್ಚರ್ ಹಾಕ್ತಾನೆ. ಸೊ ನಾನು ಟೆಕ್ಸ್ಚರ್ ಏನಿದಲ್ಲ ಬ್ಯಾಕ್ ಹೋಗಿ ನೀವು ನೋಡ್ರಿ ಯಾವುದು ಹೋಗ್ತೈತಿ. ಸೊ ಅಂತಂದ ಕಾಪಿ ಇಮೇಜ್ ಮಾಡಿ ಕಂಟ್ರೋಲ್ ವಿ ಕರೆಕ್ಟ್ ಅಡ್ಜಸ್ಟ್ ಮಾಡೋದು. ಕ್ಲಿಪ್ಪಿಂಗ್ ಮಾಸ್ಕ್ ಮಾಡಿರಿ ಈ ಥರ. ಓಕೆ, ಇದಕ್ಕೆಲ್ಲ ಸೆಟ್ಟಿಂಗ್ ಐತಿಲ್ಲ ಸೊ ಮೊದಲ ನಾನು ಕಂಟ್ರೋಲ್ ಜಿ ಮಾಡ್ಕೊಂತಿರೋದು. ಮಾಡಿ ಇದ್ರ ಕ್ಲಿಪ್ಪಿಂಗ್ ಮಾಸ್ಕ್ ಮಾಡ್ತೀನಿ. ಸೊ ಈ ಥರದ ಸೊ ಅದಾದಮೇಲೆ ಈ ಥರ ಕಾಣಕೈತೆ ನಮ್ಮ ತಮ್ಮನೆಲ್ಲ. ಸೊ ನಾವಿಲ್ಲಿ ಸ್ವಲ್ಪ ಇಮೋಜಿಸ್ಗಳನ್ನ ಆ್ಯಡ್ ಮಾಡ್ಬೋದು. ನಾನು ಒಂದು ಇಲ್ಲಿ ಆಲ್ರೆಡಿ ಒಂದು ಇಮೋಜಿ ತೊಗೊಂಬಂದಿಟ್ಟೇನೆ. ಸೊ ಅದನ್ನು ನಾನು ಏನು ಮಾಡಿದೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾನೆ. ಸೊ ಇಲ್ಲಿ ನೋಡ್ಬೋದು, ಇದು ಮಂಜಣ್ಣ ಅವ್ರ ಮ್ಯಾಗ ಓವರ್ಲ್ಯಾಪ್ ಆಗತೈತಿ. ಸೊ ಈ ಥರ ಅವ್ರ ಹಿಂದೆ ಹೋಗೋಕೆ ನಾನು ಏನು ಮಾಡ್ತಾನೆ, ಅವ್ರದ್ದು ಗ್ರೂಪ್ ಓಪನ್ ಮಾಡ್ತಾನೆ. ಮಂಜಣ್ಣ ಅವ್ರದ್ದು ಐತೆಲ್ಲ ಗ್ರೂಪ್ ಓಪನ್ ಮಾಡಿ ಸೊ ಅವ್ರದ್ದು ಮಾಸ್ಕ್ ಹಿಂದೆ ಹಾಕಿಬಿಡ್ತಾನೆ ನಾನು. ಸೊ ಈಗ ನೋಡ್ರಿ ಈ ಥರ ಬರೋದೈತಿ. ಸೊ ಓಕೆನಾ. ಸೊ ಇಲ್ಲ ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡೋಕೆ ಅವತ್ರ ಮ್ಯಾಗ ಏನು ಮಾಡ್ತಾನೆ, ಒಂದು ಲೇಯರ್ ಕ್ರಿಯೇಟ್ ಮಾಡ್ತಾನೆ. ಬ್ರಷ್ ಟೂಲ್ ತೊಗೋತಾನೆ. ಸೊ ಸ್ವಲ್ಪ ಬ್ಲ್ಯಾಕ್ ಇಟ್ಕೊಂಡು ಜಸ್ಟ್ ಒಂದು ಈಟ ಭಾಳಿಲ್ಲ. ಸೊ ಈ ಥರ ಕ್ರಿಯೇಟ್ ಮಾಡ್ತಾನೆ. ಓಕೆನಾ. ಸೊ ಅದನ್ನು ಏನು ಮಾಡ್ತಾನೋ ಸ್ವಲ್ಪ ಕಾಪಿ ಚಂದ ಸ್ವಲ್ಪ ನಾನು ರಿಲೇಟೇಬಲ್ ಮಾಡೋಕೆ ನಾನು ಸ್ವಲ್ಪ ಮ್ಯೂಸಿಕ್ ಎಲಿಮೆಂಟ್ಸ್ ಅಲ್ಲಿ ಇಲ್ಲಿ ಹೋಗ್ತಾನೆ. ಇಲ್ಲಿ ಏನು ಮಾಡ್ತಾನೋ ಮ್ಯೂಸಿಕ್ ಎಲಿಮೆಂಟ್ಸ್. ಓಕೆ, ಈಗ ನಾನು ಎಂಟರ್ ಕೊಡ್ತೀನಿ. ಕೊಟ್ಟಾಗ ಈ ಥರ ಬಂದು ಸೊ ನಮ್ಗೇನು ಬೇಕಾ, ವೆಕ್ಟರ್ಸ್ ಬೇಕಾ. ಸೊ ವೆಕ್ಟರ್ಸ್ ಕ್ರಿಯೇಟ್ ಮಾಡ್ತೀನಿ ಈ ಥರ ಬಂದು. ಓಕೆನಾ. ಅದಾದ್ಮೇಲೆ ಏನು ಮಾಡ್ತೀನಿ, ಇವೆಲ್ಲ ವೈಟ್ ಬ್ಯಾಕ್ಗ್ರೌಂಡ್ ಅದಲ್ಲ, ಇವನ್ನ ಹೆಂಗೆ ಮಾಡೋದು, ಅದನ್ನ ರಿಮೂವ್ ಮಾಡಿ PNGs ಬೇಕಾದ್ರೆ ಬೆಸ್ಟಾ. PNG ಬಡಿದ್ರೂ ಏನಾಗ್ತಾವೆ ನಿಮ್ಗೆ ಅದನ್ನ ಹೇಳ್ತೀನಿ ನೋಡ್ರಿ ಇಲ್ಲಿ. ಸೊ ಈ ಥರ ಬಡಿತೀರಿ. ಸೊ ನಿಮ್ಗೇನು ಅನಿಸುತ್ತೆ, ಇದು ಬ್ಯಾಕ್ಗ್ರೌಂಡ್ ಎಲ್ಲ ಟ್ರಾನ್ಸ್ಪರೆಂಟ್ ಇದೆಯಲ್ಲ, ಇದು ಮಾಡ್ತೀರಿ, ಕಾಪಿ ಇಮೇಜ್ ಮಾಡ್ತೀರಿ ಅಥವಾ ಕಾಪಿ ಸೇವ್ ಮಾಡಿ ಸೇವ್ PNG ಮಾಡ್ತೀರಿ. ನೋಡಿರಿ PNGನ ಸೇವ್ ಆಗೈತೆ, ಡ್ರಾಪ್ ಮಾಡ್ಕೊಂಬರ್ತೀರಿ ನೋಡಿರಿ ಸ್ಕ್ಯಾಮ್. ಸೊ ಅದಕ್ಕೆ ಹೆಂಗೆ ಅದ್ರಿಂದ ತಪ್ಪಿಸ್ಕೋದಂದ್ರೆ
ಇಲ್ಲಿ ಟೂಲ್ಸ್ ತಗೋದು, ಟೂಲ್ಸ್ ಕಲರ್ದಾಗ ಹೋಗಿ ಟ್ರಾನ್ಸ್ಪರೆಂಟ್ ಅಂತ ಬಡಿಯೋದು. ಓಕೆ, ಸೊ ಈಗೇನು ಬರ್ತಾವಲ್ಲ ಅವೆಲ್ಲ ಟ್ರಾನ್ಸ್ಪರೆಂಟ್ ಇರ್ತಾವೆ. ಸೊ ಕ್ಲಿಕ್ ಮಾಡ್ತೀನಿ ನಾನು, ನಿಮ್ಗೆ ಯಾವ್ದು ಬೇಕಾದ್ರೂ ಅದು. ಸೊ ಇದು ಮಸ್ತ್ ಐತಿ. ಸೊ ಇದು ಮಾಡಿ ಸೇವ್ ಆದ PNG ಮಾಡ್ತೀನಿ ನಾನು. ನಿಮ್ಗೆ ಅದು ಆಪ್ಷನ್ ಇರಂಗಿಲ್ಲ ಅನ್ಸತಿ, ಇದೊಂದು ಎಕ್ಸ್ಟೆನ್ಷನ್ ಐತಿ. ಸೇವ್ ಆಸ್ ಮಾಡಿ PNG ಮಾಡ್ಕೊಬೋದು ನೀವು. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡು ತೊಗೊಬರ್ತೀನಿ ನಾನು. ಸೊ ಇದನ್ನ ನಾನು ಫ್ಲಿಪ್ ಮಾಡ್ತೀನಿ. ಸೊ ಜಸ್ಟ್ ಕ್ಲಿಕ್ ಮಾಡಿ ಫ್ಲಿಪ್ ಮಾಡ್ತೀನಿ ಅದನ್ನು. ಸೊ ಇಂಥವೆಲ್ಲ ಕ್ರಿಯೇಟಿವ್ ಥಿಂಗ್ಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ನಿಂದ ಬರೋದು. ಎಲ್ಲಿ ಏನು ಆ್ಯಡ್ ಮಾಡಬೇಕು ಅಂತ. ಮತ್ತು ಎಲ್ಲ ಇಡೀ ಥಂಬ್ನೇಲೆಲ್ಲ ಅದನ್ನ ತುಂಬಿಸ್ಬೇಡ್ರಿ. ಅದೇನು ಅಂತಾರಲ್ಲ ಊಟಕ್ಕೆ ಉಪ್ಪಿನಕಾಯಿ ಚಂದ, ಇಡೀ ಊಟೆಲ್ಲ ಉಪ್ಪಿನಕಾಯಿ ಆಗಬಾರ್ದತ್ತಂದ. ಸೊ ಆ ಥರ. ಸೊ ಇಷ್ಟ ಆಗ್ತದೆ. ಇಷ್ಟಾದ್ಮ್ಯಾಗ ನೀವು ಇನ್ನೊಂದು ನೋಟಿಸ್ ಮಾಡ್ಬೋದು, ನಮ್ಮದು ಇಡೀ ಥಂಬ್ನೇಲೆಲ್ಲ ಓಕೆ ಐತೆ, ಬಟ್ ಅದಕ್ಕೊಂದು ಕಲರ್ ಅಂದರೆ ಅದು ಪಾಪ್ ಆಗುತ್ತೆ. ಸೊ ಅದು ಮಾಡೋಣ. ಅದಕ್ಕಿಂತ ಮುಂಚೆ ನಂಗೆ ಇನ್ನೊಂದು ನೋಟಿಸ್ ಆಯ್ತು, ಏನಂದ್ರೆ ಸೊ ನಮ್ದು ಡೆಪ್ತ್ ಆಫ್ ಫೀಲ್ ಆ್ಯಡ್ ಆಗಿಲ್ಲ. ಆ್ಯಂಡ್ ನಮ್ಮ ಥಂಬ್ನೇಲ್ದಾಗ ಡೆಪ್ತ್ ಆಫ್ ಫೀಲ್ ಆಗಿಲ್ಲ. ಸೊ ನಾನು ನಮ್ಮ ಥಂಬ್ನೇಲ್ಗೆ ಡೆಪ್ತ್ ಆಫ್ ಫೀಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಅದಕ್ಕೇನು ಮಾಡೋಣ, ಸೊ ಇದು ಇವರ ಇನ್ಸ್ಟಾಗ್ರಾಮ್ ರೀಲ್ಸ್ ಮೀಮ್ಸ್ ನೋಡೋಕೆ ಅಂತ ತಿಳ್ಕೊಂಡು. ಸೊ ನಾವು ಅದಕ್ಕೆ ಏನು ಮಾಡ್ತೀನಿ, ಹೋಗ್ತೀನಿ ಇನ್ಸ್ಟಾಗ್ರಾಮ್ ಆ್ಯಪ್ ಐಕಾನ್ PNG ಅಂತ ಬಡಿತೀನಿ. ಸೊ ಸೇಮ್ ಸ್ಟೆಪ್ಸ್ ಟೂಲ್ಸ್ದಾಗ ಹೋಗ್ತೀನಿ, ಕಲರ್ದಾಗ ಹೋಗ್ತೀನಿ, ಟ್ರಾನ್ಸ್ಪರೆಂಟ್ ಹಾಕತ್ತೀನಿ. ಸೊ ಸ್ಕ್ಯಾಮ್ದಿಂದ ತಪ್ಪಿಸ್ಕೊಳ್ತೀನಿ ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕಾದ್ರೆ ಟ್ರಾನ್ಸ್ಪರೆಂಟ್ ಐತಿ, ನಾನು ಏನು ಮಾಡ್ತೀನಿ, ಸೇವ್ ಇಮೇಜಸ್ ಸೇವ್ ಮಾಡ್ತೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ, ತೊಗೊಂಬರ್ತೀನಿ. ಓಕೆ, ತೊಗೊಂಬಂದು ಇಲ್ಲಿ ಏನು ಮಾಡ್ತೀನಿ, ಕಟ್ತೀನಿ, ಸ್ವಲ್ಪ ಕಾರ್ ಮಾಡಿ. ಸೊ ಅಫ್ಕೋರ್ಸ್ ಕ್ಯಾಮ್ರಾ ಮುಂದೆ ಐತೆ ಅಂದ್ರೆ ಬ್ಲರ್ ಆಗಿರ್ತೈತಿ. ಸೊ ಅದಕ್ಕೇನು ಮಾಡ್ತೀನಿ ನಾನು, ಅದನ್ನು ಸೆಲೆಕ್ಟ್ ಆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತೀನಿ. ಅದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ, ಅದನ್ನು ಸೆಲೆಕ್ಟ್ ಮಾಡಿ ಫಿಲ್ಟರ್ಗೆ ಹೋಗ್ತೀನಿ, ಬ್ಲರ ಇಲ್ಲಿ ನೋಡಿರಿ ಮೋಷನ್ ಬ್ಲರ್ ಸೆಲೆಕ್ಟ್ ಮಾಡ್ತೀನಿ. ಸೊ ಅದನ್ನು ಡಿಸ್ಟೆನ್ಸ್ ನಿಮ್ಗೆ ನೋಡಿರಿ ನಿಮ್ಗೆ ಎಷ್ಟು ಬೇಕಂತಂದ್ರೆ. ಸೊ ಓಕೆ, ಈ ಥರ ಬೇಕಂದ್ರೆ ಸೊ ಈ ಥರ ಇಲ್ಲೇನು ಮಾಡ್ತೀನಿ ನಾನು, ಇಲ್ಲೊಂದು ಜೋಕರ್ ಇಮೋಜಿ PNG ಟೂಲ್ಸ್ ಕಲರ್ ಟ್ರಾನ್ಸ್ಪರೆಂಟ PNG ಸೇವ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಅದು ಸೇಮ್ ಇದಕ್ಕೂ ಫಿಲ್ಟರ ಬ್ಲರ ಮೋಷನ್ ಬ್ಲರ. ಆಯ್ತಲ್ಲ, ಓಕೆ. ಸೊ ಇಷ್ಟೆಲ್ಲ ಆಯ್ತು. ಅದಾದ್ಮೇಲೆ ನಾವೇನು ಇದಕ್ಕೇನು ಮಾಡೋಣ, ಕಲರ್ ಗ್ರೇಡಿಂಗ್ ಮಾಡೋಣ. ಸೊ ಇದನ್ನೆಲ್ಲ ಕೂಡಿಸಿ ಒಂದು ಕಂಬೈನ್ ಇಮೇಜ್ ಮಾಡೋಣ. Ctrl+Shift+Alt ಹೊಡೆದ್ರೆ ಒಂದು ಕ್ರಿಯೇಟ್ ಆಗೈತಿ. ಸೊ ನಾವು ಅದನ್ನು ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಮಾಡೋಣ. ಸೊ ಅದನ್ನು ಜಸ್ಟ್ ಮಾಡಿ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್. ಇದನ್ನ ಎದಕ್ಕೆ ಮಾಡ್ಬೇಕಾ, ಮುಂದಿನ ನಮ್ಗೆ ಅಡ್ಜಸ್ಟ್ಮೆಂಟ್ ಮಾಡೋದಂದ್ರೆ ಈಸಿ ಆಗಿ. ಅದನ್ನು Ctrl+Shift+A ಮಾಡಿ ಕ್ಯಾಮ್ರಾ ಫಿಲ್ಟರ್ ಓಪನ್ ಮಾಡ್ಬೋದು. ಇಲ್ಲ ಜಸ್ಟ್ ನೀವೇನು ಮಾಡಿ ಇಲ್ಲಿ ಫಿಲ್ಟರ ಕ್ಯಾಮ್ರಾ ಫಿಲ್ಟರ ಓಪನ್ ಮಾಡ್ಬೋದಾ. ಸೊ ಎಲ್ಲ ನಾನು ಓಪನ್ ಅದಾವೆ, ನಾನೆಲ್ಲ ಕ್ಲೋಸ್ ಮಾಡ್ತೀನಿ ಮೊದಲು. ಸೊ ಲೈಟ್ಸ್ದಾಗ ಹೋಗ್ತಾನಲ್ಲ, ಲೈಟ್ದಾಗ ಹೋಗಿ ಏನು ಮಾಡ್ತಾನೆ, ಸ್ವಲ್ಪ ಎಕ್ಸ್ಪ್ಲೋಜರ್ ಅಡ್ಜಸ್ಟ್ ಮಾಡ್ತಾನೆ, ಕಾಂಟ್ರಾಸ್ಟ್ ಹೆಚ್ಚು ಮಾಡ್ತಾನೆ, ಹೈಲೈಟ್ಸ್ ನೋಡ್ತಾನೆ ಎಷ್ಟಾಗೈತಿ. ನೀವು ನನ್ನ ಸ್ಟೋರಿದು ಅಪ್ಡೇಟ್ ಇದ್ರೆ ನಾನು ಅಲ್ಲಿ ಅಡ್ವಾನ್ಸ್ ತಮ್ಮನೆಲ್ಲ ಹಾಕಿದ್ರೆ, ಬಟ್ ಇಲ್ಲಿ ಭಾಳ ಸಿಂಪಲ್ ಅದಾವೆ. ಯಾಕಂದ್ರೆ ನೀವು ಈಗ ಸ್ಟಾರ್ಟಿಂಗ್ ಕಲಿಯಾತೀರ ಅಂದ್ರೆ ಸೊ ಜಸ್ಟ್ ಸಿಂಪಲ್ದಿಂದ ಹೋಗೋಣ, ಅವಾಗಿಂದ ಅಡ್ವಾನ್ಸ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ಇದೇನಿಲ್ಲ, ನಾನು ಏನು ಮಾಡ್ತೀನಿ ಅಂದ್ರೆ ಜಸ್ಟ್ ಅಡ್ಜಸ್ಟ್ ನೋಡ್ಕೊತ ಹೊಂಟೇನೆ. ನೀವು ಅಷ್ಟು ಮಾಡಿರಿ, ನಿಮ್ಗೆ ಯಾವ್ದು ಇದನ್ನ ಅನಿಸ್ತಿರ್ತೈತಿ ಅದನ್ನ ಅಡ್ಜಸ್ಟ್ ಮಾಡ್ಕೊತ ಹೋಗ್ತಾರೆ. ಓಕೆ, ಅಷ್ಟೊಂದು ಇದ್ದರೆ ಶಾರ್ಪ್ನಿಂಗ್ ನಾನು 25 ಇಡ್ತೀನಿ, ನನ್ನ ಫೇವ್ರೇಟ. ಸ್ವಲ್ಪ ನಾಯ್ಸ್ ರೆಡ್ಯೂಸ್ ಮಾಡ್ತೀನಿ ಸ್ವಲ್ಪ, ಯಾಕಂದ್ರೆ ನೀವು ರೆಡ್ ಪ್ರೆಸೆಟ್ ಅವ್ರು ಮಾರಿ ಮೇಲೆ ನೋಡ್ರಿ ಸ್ವಲ್ಪ ನಾಯ್ಸ್ ಐತಿ. ಸೊ ನಾಯ್ಸ್ ರೆಡ್ಯೂಸ್ ಮಾಡೋಣ. ಅದಾದ್ಮೇಲೆ ಲೆನ್ಸ್ ಮತ್ತು ಬಿಗ್ನೆಟ್ ಕಡಿಮೆ ಮಾಡೋಣ. ಓಕೆ, ಸೊ ಮತ್ತೆ ಸ್ವಲ್ಪ ಕಲರ್ದಾಗ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅನಿಸ್ತು ನಂಗೆ.
ಎಲ್ಲ ಬಿಫೋರ್ ಆಫ್ಟರ್ ಕಂಟ್ರೋಲ್ ತಗೊಂಡು ನಾವು ಸೊ ಇದನ್ನ ಸೇವ್ ಮಾಡ್ಕೊತೀವಿ ನಾವು. ಇದನ್ನು ನಾವೇನು ಮಾಡಿದ್ರು ಈ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ನಾವು. ಕಂಟ್ರೋಲ್ ಇದನ್ನು ನಮ್ಮದೆಲ್ಲ ಕಂಟ್ರೋಲ್ ಎಸ್ ಮಾಡಿ ಒಂದು ಪ್ರಾಜೆಕ್ಟ್ ಸೇವ್ ಆಕೈತಿ. ಸೊ ಇದನ್ನು ನಾವು ಪೂರ್ತಿ ಸೇವ್ ಮಾಡಬೇಕಂದ್ರೆ ನಾವು ತಮ್ಮನೇಲಿಗೆ ಆ್ಯಡ್ ಮಾಡ್ಬೇಕಾದ್ರೆ ಜಸ್ಟ್ ನಾವು ಕಂಟ್ರೋಲ್ ಶಿಫ್ಟ್ ಎಸ್ ಮಾಡಿ ಇಲ್ಲಿ ಡೈರೆಕ್ಟ್ ಸೇವ್ ಮಾಡೋದು. ಬಟ್ ಅದು ಹೈ ಕ್ವಾಲಿಟಿದಾಗ ಸೇವ್ ಆಕೈತಿ, ಅದು ತಮ್ಮನೇಲಿ ಮುಖ ಆ್ಯಡ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಯೂಟ್ಯೂಬ್ದಾಗ ಜಸ್ಟ್ ನೋಡಿ ಅಂಡರ್ 2 MB ಅಪ್ಲೋಡ್ ಮಾಡ್ಬೋದು. ಸೊ ಅದಕ್ಕೆ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಫೈಲಕ್ಕೆ ಹೋಗ್ತೀನ ಇಲ್ಲಿ ನೋಡಿರಿ, ಇಲ್ಲಿ ಎಕ್ಸ್ಪೋರ್ಟ್ ಆ್ಯಸ್. ಸೊ ಈ ಪ್ಯಾನಲ್ ಓಪನ್ ಆಕೈತಿ. ಈ PNG ದಿಂದ ನಾವು JPEG ಶಿಫ್ಟ್ ಆಗೋಣ. ಅದಾದ್ಮೇಲೆ ಆಲ್ ದ ವೇ ಇಲ್ಲಿ ನೋಡಿ 1.3 MB ಆಗಿ ನಮ್ಮದು ಎಕ್ಸ್ಪೋರ್ಟ್. ನಮ್ಗೆ ಏನು ಹೆಸರು ಬೇಕಂದ್ರೆ ಹೆಸರು ಕೊಟ್ಟರೆ ಜಸ್ಟ್ ನಂಬರ್ ಹಾಕಿ ನಾನು ಸೇವ್ ಕೊಡ್ತೀನಿ. ಸೊ ನಮ್ಮ ತಮ್ಮನೆಲ್ಲ ಸೇವ್ ಆಯ್ತು. ಸೊ ನೀವು ಇದನ್ನ ಎಲ್ಲಿ ಬೇಕಾದ ಯೂಸ್ ಮಾಡ್ಬೋದು. ಸೊ ನಾನು ಹೇಳಿದ್ನೆಲ್ಲ ಲಾಸ್ಟ್ ನಿಮ್ಗೊಂದು ಗಿಫ್ಟ್ ಇರ್ತೈತೆ ಅಂತಂದ. ಸೊ ಗಿಫ್ಟ್ ಏನಂದರೆ ಇದೇನು ನಾನು ವರ್ಕ್ ಮಾಡಿದ್ದೀನಲ್ಲ, ಸೊ ಈ ಥರದ್ದು ಸೇಮ್ ಎಕ್ಸಾಕ್ಟ್ PSD ಮತ್ತು ಈ ಥರದ ಮೆಟೀರಿಯಲ್ಸ ನಾನು ಡಿಸ್ಕ್ರಿಪ್ಷನ್ದಾಗ ಸಿಗ್ತಿರ್ತೀನಿ. ಅಬ್ಸಲ್ಯೂಟ್ಲಿ ಫ್ರೀ ಇರ್ತೈತಿ. ಸೊ ಡ್ರೈವ್ ಲಿಂಕ್ ಐತಿ, ಆರಾಮ್ಸೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದನ್ನ ಕರೆಕ್ಟಾಗಿ ಓಪನ್ ಮಾಡಿ ನೀವು ನೋಡಿರಿ ಮೊದಲ ಎಲ್ಲೆಲ್ಲ ಏನೇನು ಯೂಸ್ ಮಾಡೀನಿ, ಹೆಂಗೆ ಯೂಸ್ ಮಾಡೀನಿ ಅಂತ. ಸೊ ಇದನ್ನು ವೀಡಿಯೋ ನೋಡಿ ಯಾರ್ಯಾರು ನೀವು ತಮ್ನೇಲ್ ಮಾಡಿರಿ, ಸೊ ನಿಮಗೆ ಅದನ್ನು ನೀವು ಸ್ಟೋರಿಗೆ ಹಾಕಿ ನನಗೆ ಮೆನ್ಷನ್ ಮಾಡಿರಿ, ನಾನು ರೀಪೋಸ್ಟ್ ಮಾಡ್ತೀನಿ ನನ್ನ ತಮ್ನೇಲೆ ನಂಗೆ ಇಷ್ಟ ಆಗಿದ್ರೆ. ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋಸ್ನ ನಾನು ವೀಡಿಯೋ ಎಡಿಟಿಂಗ್ ರಿಲೇಟೆಡ ಮತ್ತು ಗ್ರಾಫಿಕ್ ಡಿಸೈನಿಗೆ ಹೋಗಿ ಮತ್ತು ವೀಡಿಯೋಸ್ ಥರ ಸೊ ಸಬ್ಸ್ಕ್ರೈಬ್ ಮಾಡಿಟ್ಕೊರಿ. ಸೊ ಅಲ್ಲಿ ತನಕ ಬಾಯ್.